7 ಮಂದಿ ನಡುವ 24 ಮಕ್ಕಳ ಇರ್ಲಾಕ್ ಮನಿ ಇಲ್ಲ. ಚಪ್ಪರದೊಳಗಿದ್ದೀವಿ. ನಾ ಎಲ್ಲಾ ಸಾವಯವ ಕೃಷಿ ಮಾಡ್ತೀವಿ. ನನಗ ವಯಸ್ಸು 64. ಯಾವ್ದು ಕಾಯಿಲೆ ಇಲ್ಲ, ಏನಿಲ್ಲ. ಸದೃಢವಾಗಿ ನಾವು ಹಾಲು ಮತ್ತ ಅಂತೇಳಿ ಹಾಲು ಅದು ಮಾರಂಗಿಲ್ಲ. ಹಾಲ ಮೊಸರ ಮಜ್ಜಿಗೆ ಏನು ಮಾರಂಗಿಲ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ. ಬೀರಪ್ಪ ಹೋಗಿ ಅವ್ರ ತೋಟ ಇದಾರೆ. ಬೀರಪ್ಪ ಹೋಗಿ ಅವ್ರ ತೋಟ ಇದೆ ರೀ. ನಾನೇ ಬೀರಪ್ಪ ಹೋಗಿ ಅಂದ್ರ. ನಮಸ್ಕಾರ ರೀ. ನನ್ನ ಪರಿಚಯ ಹೇಳ್ತೀನಿ ಮೊದಲ. ನನ್ನ ಹೆಸರ ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ್ ತಾಂಬಾ ತಾಲೂಕಿಂಡಿ, ಜಿಲ್ಲಾ ವಿಜಯಪುರ. ನನ್ನ ಮೊಬೈಲ್ ನಂಬರ್ 9449610084. ಆಮೇಲೆ ನಮ್ಮ ತೋಟದ ಪರಿಚಯ ಮಾಡಿಸ್ತೀನಿ. ಈ ಕಡೆ ಬಂದ್ರ ತಾಂಬಾ, ಈ ಕಡೆ ತಾಂಬಾರಿ, ಈ ಕಡೆ ಬಂದ್ರ ಬಿಜಾಪುರ. ಈ ಕಡೆಯಿಂದ ಬಂದು ಬಿಜಾಪುರ ಬಿಜಾಪುರದಿಂದ ಬರೋ ನಾಗ್ಟಾಣದಿಂದ ಜಂಬಿಗಿ ಹೊನ್ನಳ್ಳಿ, ಸಿರ್ಗಿನಹಳ್ಳಿ, ಕೆಂಗನಾಳ, ತಾಂಬಾ ಹಿಂಗ್ ಬರ್ಲಾಕ. ಹಿಂಡಿಯಿಂದ ಬರ್ಬೇಕಾದ್ರ ಹಿರೇರೂಗಿ, ಹಿರೇರೂಗಿ, ತಾಂಬಾದಿಂದ ಕೆಂಗನಾಳ ರೋಡಿಗೆ ಬಂದ್ರ 3 ಕಿಲೋಮೀಟರ್ ನಮ್ ತೋಟ ಐತಿ. ನಮ್ ತೋಟದ ದಾರಿ ಇದೆ. ನಮ್ ತೋಟದ ಪರಿಚಯ ಮಾಡಿಸ್ತೀನಿ, ಬರ್ರಿ ನೀವು. ಬರ್ರಿ. ಈ ಕೃಷಿ ಎಷ್ಟು ವರ್ಷದಿಂದ ಮಾಡತ್ತೀರ? ನಾನು ಕೃಷಿ 14 ವರ್ಷನಾಗ ಇರ್ಲಾಕಾಗಿ ಮಾಡಾಕತ್ತೀನಿ. ಇವತ್ತು 64 ವಯಸ್ಸು ನನಗ. 14 ವರ್ಷನಾಗ ಇರ್ಲಾಕಾಗೇನೆ ಬಿತ್ತಾಕ ಒಕ್ಕಲ್ತನ ಮಾಡಾಕ ಚಾಲು ಮಾಡೀನಿ. ನಾನು ಪೂರ್ವಿ ಒಕ್ಕಲ್ತನ ಮಾಡುವೊಳಗ ನಮ್ಮ ಆಸ್ತಿ 3 ಎಕರೆ. ನಮ್ಮಪ್ಪ ನನ್ನ ಕೈಯಾಗ ಒಕ್ಕಲ್ತನ ಕೊಡುವೊಳಗ 9 ಮಂದಿ ಮಕ್ಕಳು. ನಮ್ಮ ಅಪ್ಪ ನೋಟಿಲೆ 9 ಮಂದಿ ಮಕ್ಕಳೊಳಗ ನಾನು 2ನೇ ನಂಬರ್ ಅವ. ನಾನೇ ಶಾಣೆ ಭಾಳ ಇದ್ದೀನಿ ಅಂತೇಳಿ ನನಗೆ ಒಕ್ಕಲ್ತನಕ್ ಹಾಕ್ಯಾರ. ನಮ್ಮ ಅಣ್ಣ ಶಾಣೆ ಇಲ್ಲ ಅಂತೇಳಿ ಅವನಿಗೆ ಸಾಲಿಗೆ ಹಾಕ್ಯಾರ. ಹಿಂಗಾಗಿ ನಾನು 3 ಎಕರೆ ಮೇಲೆ 100 ರೂಪಾಯಿ ನೋಟ್ ಕೊಡದೆ ಒಕ್ಕಲ್ತನ ಮಾಡಕತ್ತೀನಿ. ಒಕ್ಕಲ್ತನ ಮಾಡ್ಕೋತ ಇವತ್ತ 7 ಮಂದಿ ಅಣ್ಣ ತಮ್ಮ. ನಾವು 7 ಮಂದಿ, ಇಬ್ರು ತಂಗಿದೇವು. 7 ಮಂದಿ ಅಣ್ಣ ತಮ್ಮರು ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ಅದ್ರಿ? 7 ಮಂದಿ ಕೂಡ ಇದ್ದೀವಿ. 7 ಮಂದಿ ನಡುವ 24 ಮಕ್ಕಳ. 24 ಮಕ್ಕಳು. 12 ಮಂದಿ ಗಂಡ ಮಕ್ಕಳು, 12 ಮಂದಿ ಹೆಣ್ಣು ಮಕ್ಕಳು. ಎಲ್ಲಾರು ಕೂಡ ಇದ್ದೀವಿ. ಮತ್ತ ಇರ್ಲಾಕ್ ಮನಿ ಇಲ್ಲ. ಚಪ್ಪರದೊಳಗಿದ್ದೀವಿ. ನಾ ಎಲ್ಲಾ ಸಾವಯವ ಕೃಷಿ ಮಾಡ್ತೀವಿ. ಮತ್ತ ನಮ್ಮ ಮನಿ ಒಳಗೆ ಹೆಂಗ್ ಇದ್ದೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಬರ್ರಿ ಮನಿ ತೋರಿಸ್ತೀನಿ. ಮೊದಲ ಮನಿ ಹಿಡ್ಕೊಂಡೆ ಹೋಗುಣ. ಆಮೇಲೆ ಎಲ್ಲ ಇದೇ ತರ ಮನಿ ರೀ? ಎಲ್ಲ ಇದೇ ತರ. ಮೇಘ ಬುಟ್ಟಿ ತೆಗಿ. ಇಲ್ಲಿ ನೋಡ್ರಿ, ಎಲ್ಲಾ ಚಪ್ಪರದ ಮನಿ ಮತ್ತು ಕಟ್ಗಿ ಒಲಿ. ಮತ್ತ ಯಾವ್ದು ಗ್ಯಾಸ್ ಇಲ್ಲ, ಟಿವಿ ಇಲ್ಲ, ಫ್ರಿಜ್ ಇಲ್ಲ. ಎಲ್ಲಾ ಇದ್ರೊಳಗದ. ಯಾವ ಮನಿ ಒಳಗನು ಎಲ್ಲಾ ಹೆಂಡಿಲೆ ಸಾರ್ಸಿರ ಮನಿ ಐತಿ. ನೋಡ್ಬರ್ರಿ ಮನಿ ಪೂರ್ತಿ ಎಲ್ಲ ಹೆಂಡಿದ್ರೆ. ನೋಡ್ರಿ ಎಲ್ಲಾ ಕಟ್ಟಿಗೆ ಒಲೆ ರೀ. ಎಲ್ಲಾ ಕಟ್ಟಿಗೆ ಒಲಿ ಮ್ಯಾಲ ಅಡಿಗೆ ಮಾಡ್ತೀವಿ. ಹಾಲ್ ಕಾಯಿಸ್ತಾರ, ಚಪಾತಿ ಮಾಡ್ತಾರ. ಮಣ್ಣಿನ ಗಡಿಗೆ ಅದಾವ ಹಿಂಗ. ಮತ್ತ ಎಲ್ಲಾ ಏನ್ ಅಡಿಗೆ ಮಾಡಿದ್ರು ಹಿಂಗ ಮಾಡ್ತೀವಿ. ಈಗ ಕಲ್ಲಿನು ಕೊಡಮಿಗೆ ಅವ, ಕಟ್ಗಿವು ಕೊಳಪಟ್ಟಿಗೆ ಅವ. ನೋಡ್ಬೋದು ಅವು ಕಲ್ಲಿನ ಕೊಳಪಟ್ಟಿಗೆ ಅವು. ಎಲ್ಲಾ ಅಡಿಗೆ ಮಾಡ್ಲಕ್ಕ ಎಲ್ಲಾ ಏನೇ ಇದ್ರು ನ್ಯಾಚುರಲ್ ಆಗಿ. ನೋಡ್ರಿ ಅವು ಕೊಳಪಟ್ಟಿ ತೆಗೆದು ತೋರ್ಸ್ಲಿ ಅಂದ್ರೆ ನಿಮ್ಮ ನಿಂದ್ರಿ ನಿಮಗ್ ತೋರ್ತೀನಿ. ಈಗ ಇವು ಚಪಾತಿ ಮಾಡ್ಲಕ್ಕ ಇವು ಬೆಲ್ಲೋಣಿಗಿ. ಇವು ಬೆಲ್ಲೋಣಿಗಿ. ಆಮೇಲೆ ಈಗ ಇದು ಚಪಾತಿ ಮಾಡಾಕ, ಹೋಳ್ಗಿ ಮಾಡಾಕ ಇದು ಕೊಳಪಟ್ಟಿಗಿ. ಇವೆಲ್ಲಾ ಐತ್ರಿ. ಅಂದ ರೊಟ್ಟಿ ಮಾಡಾಕ ಈಗ ಇಂಥವು ಕೊಡಮ್ಗೆ ಅಂತೇಳಿ ಕಲ್ಲಿನೂ ಅದಾವ್ರಿ. ಕಲ್ಲಿನೂ ಇಂಥವ್ ಅದಾವ್ರಿ. ಏನಿದ್ರು ಓಲ್ಡ್ ಏನ್ ಹಿಂದ ಜವಾರಿ ಇತ್ತಲ್ಲ ಅದನ್ನ ನಮ್ಮಲ್ಲಿ ಐತಿ. ಮಜ್ಗಿ ಮಾಡಾಕ ತಾಲಿ. ಈಗ ನೋಡ್ರಿ ಮಜ್ಗಿ ಮಾಡು ಕಡ್ಗೋಲ್ ಅಂತಾರಲ್ಲ, ಇದ್ ನೋಡ್ರಿ ಇವು ಕಡ್ಗೋಲ್ ಐತಿ. ಈಗ ಇದ್ರಾಗ ಮಜ್ಗಿ ಮಾಡಾಕತ್ತಾರಿನ ನಡ್ದಾಗಿನ ಬೆಣ್ಣೆ ತೆಗ್ದಿಲ್ಲ ನಾ ಮಾಡ್ಲಕತ್ತಾರಿ. ಇದೇ ತರ ಲೈಫ್ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತ? ಯಾಕಂದ್ರ ನಾವ್ ಹೆಂಗಿದ್ದೀವ್ರಿ. ನನಗ ವಯಸ್ಸು 64. ಯಾವ್ದು ಕಾಯಿಲೆ ಇಲ್ಲ, ಏನಿಲ್ಲ. ಸದೃಢವಾಗಿ ಆರ್ಗ್ಯಾನಿಕ್ ಬಹಳ ಶಿಸ್ತಿರ್ತೀವ್ರಿ. ಬರ್ರಿ ಇಲ್ಲೆಲ್ಲಾ ಅಡಿಗೆ ಮಾಡಿ ಇದ್ರ ಮೇಲೆ ಎಲ್ಲಾ ಬುತ್ತಿ ಇಡ್ತಾರಿ. ಅಡಿಗೆ ಮಾಡಿದ ಬುಟ್ಟಿಗಳು ಇವೇನು ಬುಟ್ಟಿವಲ್ಲ, ಈ ಎಲ್ಲಾ ಬುಟ್ಟಿಗಳು ಎತ್ತಿ ಇಲ್ಲಿ ಇಡ್ತಾರಿ. ಇದ್ರ ಮೇಲೆ ಇಟ್ಟು ಈಗ ಈ ಬುಟ್ಟಿ ಒಳಗಾದ್ರು ನಾವ್ ರೊಟ್ಟಿ ಎಂದು ಖಾಲಿ ಆಗೋದ್ ನೋಡೇ ಇಲ್ಲ. ನೋಡ್ರಿ ಅಲ್ಲಿ ಈ ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತೀರಿ ಅಜ್ಜಾರೆ? ಏನ್ ಹಂಗೆ ಅಷ್ಟು ಇಟ್ಟು ಏನ್ ಮಾಪಿರಲ್ರಿ. ನೋಡ್ರಿ ಹಿಂಗ್ ರೊಟ್ಟಿ ಮಾಡ್ತಾರೆ. 3 ಹೊತ್ತು ರೊಟ್ಟಿ ರೀ? 3 ಹೊತ್ತ ರೊಟ್ಟಿ, ಚಪಾತಿ, ಸಜ್ಕ, ಹಾಲ, ತುಪ್ಪ, ಹುಗ್ಗಿ ಮಾಡ್ತೀವಿ. ಹುಗ್ಗಿ ವಾರದಾಗ 1 ಸಾರಿ 2 ಸಾರಿ ಹುಗ್ಗಿ ಮಾಡ್ತೀವಿ. ಗೋಧಿ ಹುಗ್ಗಿ ರೀ? ಗೋಧಿ ಹುಗ್ಗಿ, ಜಮಗೋಧಿ ಹುಗ್ಗಿ. ಆಮೇಲೆ ಸಜ್ಕ ಮಾಡ್ತೀವಿ. ಅಲ್ಲಿಂದ ಯಾವ್ರಿಂದ ಮಾಡ್ತಾರ್ರಿ?
ಸಜ್ಜಕ ಜವಿಗೋದಿ ಜವಿಗೋದಿ ಸಜ್ಜಕ ಮಾಡ್ತೀವ್ರಿ. ಮತ್ತ ಸಾಕಷ್ಟು ದನ ಅವ, ಗಡಿ ಗಟ್ಲೆ ಹಾಲು ಇರ್ತಾವ. ಹೈನಿಗೇನ್ ಕೊಡ್ತಿಲ್ಲ, ಸಾಕಷ್ಟು ಹಾಲ. ಮತ್ತ ನಾವು ಕುರುಬರು ಮಂದಿದ್ದು ನಾವು ಹಾಲು ಮತ್ತ ಅಂತೇಳಿ ಹಾಲು ಅದು ಮಾರಂಗಿಲ್ಲ. ಹಾಲ ಮೊಸರ ಮಜ್ಜಿ ಏನು ಮಾರಂಗಿಲ್ರಿ, ಏನು ಮಾರಲ್ರಿ. ದಿನ ಎಷ್ಟ್ ಲೀಟರ್ ಹಾಲು ಬರ್ತಾವ್ರಿ? ದಿನ ಈಗ ಒಂದ್ 15 ಲೀಟರ್ ಹಾಲು ಬರ್ತದೆ. 15 ಲೀಟರ್. ಅದು ಎಲ್ಲ ಜವಾರಿ ರೀ? ಎಲ್ಲಾ ಜವಾರಿ, ಯಾವ್ದು ಹೈಬ್ರಿಡ್ ಮತ್ತು ಕಲಬರ್ಗಿ ಅನ್ನೋದು ಏನಿಲ್ಲ, ಎಲ್ಲಾ ಒರಿಜಿನಲ್ ಜವಾರಿ. ಯಾವ್ದ್ ನೋಡ್ತೀವಿ ನೋಡ್ರಿ. ಈಗ ಬರೇ ಬಳ್ಳೊಳ್ಳಿ ನೋಡ್ರಿ, ಒಂದೊಂದ್ ವರ್ಷಿನ ಬಳ್ಳೊಳ್ಳಿ ಇಡ್ತೇವೆ. ಹಿಂಗ ಒಂದ್ ವರ್ಷದ ಪ್ಯೂರ್ ಜವಾರಿ ಬಳ್ಳೊಳ್ಳಿ ಇವೆಲ್ಲ ತೋರಿಸ್ತೀನಿ ನಿಮ್ಗೆ, ಎಲ್ಲಿ ಹ್ಯಾಂಗ್ ಸ್ಟಾಕ್ ಮಾಡಿವಿ ಎಲ್ಲ ತೋರಿಸ್ತೀನಿ. ನೋಡ್ಕತ್ತ ಈಚೆಗಡೆ ಅಡಿಗೆ ಮಾಡ್ತಾರಿ, ಈಚೆಗಡೆ ಎಲ್ಲಾ ಬಂದವ್ ಕೂತ್ ಊಟ ಮಾಡ್ತಾರ. ಈಚೆಗಡೆ ಕೂತ್ ಊಟ ಮಾಡ್ಲಿಕ್ ಇದೊಂದು ಹಾಲ್ ಮಾಡಿವ್. ನಡುವೆ ಇಟ್ಟೆ ಆಡ್ ಗಾಡಿ ಕಟ್ಟಿ ಅವೆಲ್ಲ ಎತ್ತಿ ಇಡಾಕ ಮಾಡ್ಲಕ್ಕ ಅದು ಮಾಡಿವು. ಅಂದ ಇದು ಒಂದ್ ಕಾಟ ಹಾಕಿವು. ಈಗ ಸ್ಟಾಕ್ ಕಡಕ್ ರೊಟ್ಟಿ ಉಣ್ಬೇಕಾದ್ರ ಇಲ್ಲಿ ನೋಡ್ರಿ, ಈಗ ಇದು ಕಡಕ್ ರೊಟ್ಟಿ ಯಾವಾಗ ನೀವು ಎಷ್ಟು ಒಂದ್ 5ನೇ ಟೈಮ್ದಾಗ ಒಂದ್ 50 ಮಂದಿ ಬಂದ್ರು ಊಟ ಇರ್ತೈತಿ. ರಾತ್ರಿ 12 ಗಂಟೆಗೆ ಬರ್ರಿ ನೀವು, 50 ಮಂದಿಗೆ ಉಣ್ಸಟ್ಟು ಇರ್ತೈತಿ. ಒಳ್ಳೆ ನೋಡ್ರಿ, ಹಿಂಗ್ ರೊಟ್ಟಿ ತುಂಬಿಟ್ಟಿರ್ತೀವಿ. ಕಡಕ್ ರೊಟ್ಟಿ ಪುಂಡಿ ಪಲ್ಯ ಬಂದ್ಬಿಟ್ರೆ ಯಾರು ಹಂಗೆ ಇಲ್ಲ. ಇಂತ ಕಡಕ್ ರೊಟ್ಟಿ, ಪುಂಡಿ ಪಲ್ಯ, ಚಟ್ನಿ, ಕುಶ್ಬಿ ಎಣ್ಣೆ ಹಾಕೊಂಡ್ ಮುಂಜಾನೆ ಅದು ಊಟ ಮಾಡಿದ್ರೆ ಅದು. ಪಲ್ಯ ಏನೇನ್ ವೆರೈಟಿ ಮಾಡ್ತಾರ? ಪಲ್ಯ ನೋಡ್ರಿ, ವಾರ ದಿನ ಡೈಲಿ ಮುಂಜಾನೆ ಬದ್ನಿಕಾಯಿ ಪಲ್ಯ, ಅಂದ ಕಿರ್ಸಾಲೆ ಪಲ್ಯ, ಸೊಪ್ಸಿ ಪಲ್ಯ, ಅಂದ ಇದು ಬದ್ನಿಕಾಯಿ ಭರ್ತಾ, ಅಂದ ಹಸಿ ಮೆಣಸಿಕಾಯ್ದು ಪುಂಡಿ ಪಲ್ಯ, ಚಟ್ನಿ ಮಾಡ್ತೀವಿ. ಏನ್ ಬೇಕು ಅವು ಯಾರ ಇಷ್ಟ ಏನ್ ಬರ್ತದ ಅದೆಲ್ಲಾನು ಮಾಡ್ತಾರೆ. ಎಲ್ಲ ಮಾಡಿ ಎಲ್ಲಾ ತೋಟದಾಗ ಐತಿ, ಏನು ನಾವು ಕೊಡುವಂತದ್ ಏನಿಲ್ಲ, ಎಲ್ಲಾ ಇಲ್ಲೇ ಬೆಳಿತೀವಿ. ಏನು ಉಪ್ಪ ಎಣ್ಣೆ ಆಡ್ಕೊಳ್ತಾರೆ. ಟೋಟಲ್ ಎಷ್ಟ್ರಿ ಈಗ ಅಣ್ಣ ತಮ್ಮರು? 7 ಜನ. ನಾವು 7 ಜನ ಎಲ್ಲ ಇಲ್ಲೇ ಇದ್ದೀರಿ? ಎಲ್ಲಾರು ಇಲ್ಲೇ ತೆಗಿದೇರಿ. ಇಬ್ರು ತಂಗಿದಿರಿ ಇಲ್ಲ? ಇಲ್ಲ, ಇಲ್ಲೇ ನಮ್ಮೂರಾಗಿತ್ತು ತಾಂಬಾದಾಗ. ನಾವು ಮನೆಯವ್ರು ಗವರ್ಮೆಂಟ್ ಹೈಸ್ಕೂಲ್ ಮಾಸ್ತರ್ ಅದಾರ, ಅವ್ರು ಕನ್ನಡ ಶಾಲೆ ಮಾಸ್ತರ್ ಅದಾರ. ಒಬ್ಬ ತಂಗಿ ಮುರಾರ್ಜಿ ಶಾಲಿ ಪ್ರಿನ್ಸಿಪಾಲ್ ಅದಾರ ಇಲ್ಲೇ ಬಬಲೇಶ್ವರ. ಅವ್ರ ಮನೆಯವರು ಕಂಜೂಮರ್ ಕೋರ್ಟ್ ನಾಗ ಸ್ಟೆನೋ ಅದಾರಿ. ಅವ್ರಿಗೆ 2 ಗಂಡಸ್ ಮಕ್ಳು, ಇವ್ರಿಗೆ 3 ಮಂದಿ, 2 ಗಂಡಸ್ ಮಕ್ಳು, ಒಬ್ಬ ಹೆಣ್ಮಗಳು. ಎಲ್ಲಾರು ಅನನ್ಯವಾಗಿ ಅಗದಿ ಬಹಳ ಆರಾಮಿದ್ದೀವು. ನೋಡಕತ್ತ ಅದ ಇಷ್ಟು ಆಕ್ಟಿವ್ ಆಗಿದ್ದೀರಲ್ಲ, ಮೇನ್ ಕಾರಣ ಏನದು? ನಿಮ್ ಫುಡ್ ಅಥವಾ ಫುಡ್ ಊಟ ಮಾಡುವ ಆಗದಿಂದ ಆ ಕಾರಣ ಮಗಳದೇನಿಲ್ಲ. ಯಾಕಂದ್ರ ಬಾಳ ಮಂದಿ ಏನೇನೋ ಹೈಬ್ರಿಡ್ ಎಲ್ಲಾ ತಿಂತಾರ. ಇದು ಶಾಲಿ ಮಕ್ಕಳಿಗೆ ಓದ್ಕೊಳಕ್ರಿ, ಓದ್ಕೊಳಕ್ರಿ. ಶಾಲಿ ಮಕ್ಳು ಓದ್ತಾರಿ. ಇದನ್ನು ಎಲ್ಲಾ ಚಪ್ರ ಬೆಂಕಿ ಬೀಜದಾಗ ಆಗ್ಬರ್ತೇಳಿ ಚಪ್ರಿಗೆ ಮಣ್ಣಿಲೇನೆ ಅದ್ರಿ. ಮತ್ತ ಅಗದಿ ವಾತಾವರಣಕ್ಕೆ ಹೊಂದ್ಕೊಂಡಿರ್ತೈತಿ. ಅಂದ್ರ ಇವೆಲ್ಲ ಈಗ ಮುಕ್ಕ ಇಡ್ಲಾಕ್ ಹಿಂಗ್ ಪಳಿ ಕಟ್ಟಿ ಹಿಂಗ್ ಮಾಡಿರಿ. ಕಿಟಕಿ ಕಪಾಟ ಮಾಡಕ್ ಬರಲ್ಲ, ಅದಕ್ಕೆಲ್ಲ ಹಾನ್ರಿ ಮಣ್ಣಾರ ಏನು ಬೀಳಲ್ರಿ. ಹಿಂಗೆಲ್ಲಾ ಸಾರ್ಸಿ ಹಿಂಗ್ ಕೈ ಚೀಲದಾಗ ಹಾಕಿ ಟ್ರೇಗೊಳದಾಗ ತುಂಬಿ ಅವ್ರ ಟೈಮಿಂಗ್ ಗಡ್ಯಾಗ ನೋಡ್ರಿ ಎಲ್ಲಾ ಇಲ್ಲೇ ಹಿಂಗ್ ಮಾಡಿರಿ. ಎಲ್ಲಾ ಹೆಂಡಿಲೆ ಸಾರ್ಸೋದ್ ಮನೆ ಐತಿ. ಪ್ರತಿ ಸೋಮವಾರಕ್ಕೊಮ್ಮೆ. ನೀವೇನ್ ಓದಿರ? ನಾನು ಹೆಬ್ಬಟ್ಟಿನವ್ರ, ನಾವು ಶಾಲಿಗೆ ಹೋಗಿಲ್ಲ. ಆದ್ರೂ ನಿಮ್ದು ಬರ್ರಿ ಎಸಿ ರೂಮ್ ತೋರಿಸ್ತೀನಿ ನಿಮ್ಗೆ. ನಿಮ್ ಎಸಿ ರೂಮ್ ರೀ? ಇದು ಸ್ಟಾಕ್ ರೂಮ್ ರೀ. ಅಂದ್ರೆ ಏನಾರ ಹಿಂಗ ಕರೆಂಟ್ ಮೋಟರ್ ಅದು ಹಿಂಗೆ ತಂದ್ರ ಈಗ ಹಿಂಗ ಕರೆಂಟ್ ಕಾವು ಕೊಡ್ಲಾಕ, ಆಮೇಲೆ ಬಟ್ಟಿ ಒಗದು ಚಂದಿ ಮಾಡಿ ತೊಯ್ತಾವ್ ತಳಿ ಇಲ್ಲಿ ಹೊಸಲ್ ಮೇಲೆ ಒಣ ಹಾಕಾಕ, ಆಮೇಲೆ ಏನಾರ ಹಿಟ್ಟ ನುಚ್ಚ ಹಿಂಗ ಸ್ಟಾಕ್ ಇಡ್ಲಾಕ, ಆಮೇಲೆ ಇವು ಬಾಳೆಹಣ್ಣ ಕಾಯಿ ಹಣ್ಣಿಗೆ ಹಾಕಲ್ಲ ನಾವು. ಈ ತರ ಹಾಕ್ಬಿಡ್ತೀವಿ, ಗಿಡನೇ ಈ ನಮ್ನಿ ಕಟ್ಟಿ ಬಿಡ್ತೀವ್ರಿ. ಎಷ್ಟ್ ಬೇಕ ಅಟ್ ಮುರ್ಕೊಂಡ್ ತಿಂದ್ ಬಿಡ್ತೀವಿ. ಪೂರ್ತಿ ಆರೋಗ್ಯನೇ ಎಲ್ಲಾ ನೋಡ್ರಿ. ಇದು ಏಲಕ್ಕಿ ಬಾಳಿ, ಇದು ಏಲಕ್ಕಿ ಬಾಳಿ ನೋಡಿದ್ರ ಮಂದಿ ಹತ್ತಾರ ಏಲಕ್ಕಿ ಬಾಳಿ ಇಷ್ಟು ದಮ್ಮಿ ಹಂಗ ಬರ್ತಾವ್ರಿ. ನೀವು ಸುಳ್ಳು ನೋಡ್ರಿ ಸೈಜ್ ಹೆಂಗ್ ಬಂದೈತಿ ಏಲಕ್ಕಿ ಬಾಳಿ. ನಿನ್ನ ಎಲ್ಲಾರು ಹಿಂಗ ಅನ್ನಕತ್ತಾನ, ನಮಗ್ ತಿನ್ನಕ ತಂದ್ ಕುಡ್ ನೋಡ್ತೇವ ಅಂದ್ರ ಬಾಳಿಕಾಯಿ ಮಾರಾವು ಎಲ್ಲ ಎಷ್ಟ್ ಮಂದಿ ನಿಮ್ಗ ತಿನ್ನಾಕ್ ಕೊಡ್ತೀನ್ರಿ ಸದ್ಯ. ಅದು ಎಷ್ಟು ರುಚಿ ಐತಿ ಅಂದ್ರ ನಾನ್ ಏನ್ ಹೇಳ್ಬಾರ್ದ ಹಂಗೈತಿ. ಇನ್ನ ನೀವು ಮಾರಾಟಕ್ಕೆ ಇಲ್ಲಿ ಮಾರಾಟ ಮಾಡಲ್ರಿ. ಬಹಳ ಜನ ತೋಟಕ್ ಬರ್ತಾರ, ಬಂದವ್ ಇದ್ ನೋಡ್ರಿ ಒಂದ್ರಾಗ ಜೋಡ್ಕಾಯಿ ಅದಕ್ಕೆ ಬಂದವ್ರಿಗೆ ಎಲ್ಲಾ ತಿನ್ನಾಕ್ ಕೊಡ್ತೀವಿ. ಈಗ ನೀವು ತಿನ್ರಿ ನೋಡ್ರಿ. ಅದ್ರದ್ದು ಇದು ಹೆಂಗೈತಿ ನೋಡ್ರಿ ಶೇಮಿ. ಅದೇ ಒಟ್ಟ ಏನು ಕೆಮಿಕಲ್ ಇಲ್ಲ, ಏನಿಲ್ಲ.
ಗಿಡದಾಗ ತಾನಾಗಿ ಹಣ್ಣ ಆಗ್ಬೇಕು ಹಿಂಗ ಹಿಂಗ ಹಣ್ಣಿಗೆ ಹಾಕಿ ನೇತ್ ಹಾಕ್ಬಿಡ್ತೀರ ಹಿಂಗ ನೇತ್ ಹಾಕಿ ಬಿಡ್ತೇವ್ರಿ. ನಮ್ಗೆ ಎಷ್ಟು ಬೇಕು 2 ಮಂದಿ ಬರ್ತಾರ ಇದ್ರಾಗೆ ಮುಕ್ಕೊಂಡು ತಾಟ್ನಾಗ ಇಟ್ಕೊಂಡು ಹೋಯ್ತಿವಿ ನಾವು. ಯಾವ್ದು ಕಾಯಿ ಒಟ್ಟ ಹಣಗಿನೂ ಮಾಡಲ್ಲ, ಹಿಂಗೆ ಹೋಯ್ತಿವಿ. ತಿಂದ್ ನೋಡ್ರಿ ಎಷ್ಟು ರುಚಿ ಐತಿ. ನೀವು ಬಾಳ ಮಂದಿ ಹೇಳ್ತಾರ ನಮ್ ಜೀವನದಾಗ ಇದೇ ಫಸ್ಟ್ ತಿನ್ಲಾಕತ್ತೀವಿ ನಾವ್ ಇಂತ ನಾವ್ ನೋಡಿಲ್ಲ ಅಂತ. ಕಾಯಿ ಕಲರ್ ಹೆಂಗ್ ಬರ್ಲಾಕತ್ತೈತಿ ನೋಡ್ರಿ. ಇಷ್ಟು ದೊಡ್ಡ ಬರಲ್ರಿ, ಬಾಳ ಸಣ್ಣ ಬರ್ತಾವ ನಮ್ಮಲ್ಲಿ. ನನಗೆ ಇದು ಫಸ್ಟ್ ನಮ್ದು ಇಷ್ಟ ಬಾಳ ಮಂದಿ ಲಾಸ್ಟ್ ಸೈಜ್ ಬರ್ತೈತೆ ಅಷ್ಟೇ. ಏಲಕ್ಕಿ ಬಾಳೆ ಇಟ್ಟು ದೊಡ್ಡ ಬರಲ್ಲ, ಇಟ್ಟು ದೊಡ್ಡ ಹಂಗ ಏಲಕ್ಕಿ ಬಾಳೆ ಅಲ್ರಿ ಅಂದ್ರು ನೋಡ್ರಿ ಎತ್ತು ಇದು ಗಿಡನೇ ತೋರ್ಸಿನಿ. ಗಿಡ ತೋರ್ತೀನಿ ಅಲ್ರಿ ನಿಮ್ಮ. ಎಸಿ ರೂಮ್ ಯಾವ್ದ್ರ ಇಲ್ಲ ಐತಿ ಅಲ್ರಿ ನೋಡ ನಡಿ ನೋಡ್ರಿ ಹೆಂಗೈತಿ ಬಾಳೆಹಣ್ಣ. ಸ್ವಲ್ಪ ಸಮಾಧಾನ ಬರ್ರಿ, ಮ್ಯಾಲ ಬಾಗ್ಲ ಇಳು ಇರ್ತೈತಿ. ಇದೆಲ್ಲ ಏನೇನ್ ಹಾಕಿ ಮಾಡಿದ್ರ ಸರ? ಇದು ಸಿಂಧಿ ಗಿಡ ಇರ್ತಲ್ಲ ಹಳ್ಳಕ್ಕ, ಈಚಿಲ ಮರ. ಈಚಿಲ ಮರದಿಂದ ಮೇಡಿ ಮಾಡೀವ್ರಿ. ನಾ 3 ಮೇಡಿ ಮಾಡಿವು. ಮೇಡಿ ಅಂದ್ರೆ ಇದು ಕಂಬ. ಇದು ಕಂಬ ಮಾಡೀವ್ರಿ. ಕಂಬ ಮಾಡಿ ಮ್ಯಾಲ ಚಲೋದು ಅಡ್ಡಿ ಹಾಕಿವ್ರಿ. ಎಲ್ಲಾ ಬೇನ್ಗಳ ಹಾಕಿವು. ಎಲ್ಲಾ ಬೇನ್ಗಳ ಅದಾವ್ರಿ. ಇಷ್ಟು ಗಾಡಿ ಕಟ್ಟಿ ಹಿಂಗ ಇದ್ರ ಮ್ಯಾಲ ಹಾಕಿವು. ಹಾಕಿ ಮಣ್ಣಿನ ಗೋಡಿ ಕಟ್ಟಿವು. ಮಣ್ಣಿನ ಗೋಡಿ ಕಟ್ಟಿವು. ಹಿಂಗ ಗಳ ಹಾಕಿ ಹಿಂಗ ಇದು ಆಟ ಕಂಚಿ ಬಿಗದಿವು. ಎಂತಾದ ಗಾಳಿ ಬಿಡ್ಲಿ, ಎಂತಾದ ಮಳಿ ಬರ್ಲಿ, ಏನೇನು ಆಗಲ್ಲ. ಬಿಸಿಲು ಬಾಳ ಥಂಡಿ ಬಿಡ್ತಂದ್ರ ಬಾಳ ಕಾವ, ಬಾಳ ಬೆಚ್ಚಗಿತ್ತ ತಿಳಿರಿ. ಫುಲ್ ಎಸಿ ಒಳಗಿದ್ದಂಗ ಕೋಲ್ಡ್ ಅದ. ಹಾಲಾದ ಹಿಂಡಿ ತಂದಿ ನೆಲುಗಳು ಅವ್ರಿ. ನೆಲು ಮೇಲೆ ಇಟ್ರ ಇವತ್ ಮುಂಜಾನೆ ಹಾಲು ಇಟ್ಟು ಸಂಜೆ ಕಾಯಿಸಿದ್ರು ಹಾಲು ಹೊಡೆಯಂಗಿಲ್ಲ. ಫ್ರಿಜ್ನಾಗ ಇಟ್ಟಂಗ ನೋಡ್ರಿ. ಫ್ರಿಜ್ದಾಗ ಹೆಂಗಿರ್ತಲ್ಲ ಆ ಲೆವೆಲ್ ಇರ್ತೈತಿ. ಆಮೇಲ ನಮ್ಮ ಏನ್ ಕಾಗದ ಪತ್ರ ಎಲ್ಲಾ ಇಡ್ಲಾಕಿಂತವ ಇವೇ ಪೆಟ್ಟಿಗೆವ ನಮ್ಗ. ಹನ್ರಿ ಎಲ್ಲಾ ಈಗ ಇಂತ ಚಪ್ಪರದಾಗ ಅಡವಿಯಾಗಿದ್ದೀವಿ ಅಂದ್ರು ಕಂಪಲ್ಸರಿ ಮೀಟರ್ ಕುಂದಿರ್ಸಿವು. ಎಲ್ಲಾ ರೂಮ್ನಾಗ ಒಂದೊಂದ್ ಮೀಟರ್ ಅವ. ಎಲ್ರು ಇಲ್ಲಿದೈತಿ, ಅಲ್ಲಿ ಐತಿ, ಅಲ್ಲಿ ಐತಿ. ಫ್ಯಾಮಿಲಿ ಎಲ್ಲ ಅಣ್ತಂದ್ರಿ ನೀವೆಲ್ಲ? ಎಲ್ಲ ಒಂದೇ 7 ಮಂದಿ ಒಂದೇ ಕಡೆ ಎಲ್ಲಾ ತಮ್ ಫ್ಯಾಮಿಲಿ ಮಾಡ್ಕೊಳಕ್ ರೂಮ್ಗಳು ಮಾಡಿ ಅಷ್ಟೇ. ಆಮೇಲೆ ಎಲ್ಲಾ ದೇವ್ರುಗಳು ಇಲ್ಲಿ ಅದಾವ. ಮತ್ ನಮ್ ಮನಿ ಅದ್ರಾಗ ಕುಂದಿರ್ಸಿವ್ ಅವ್ರಿಗೆ. ಎಲ್ಲಾ ಓಸು ದೇವ್ರ ಅದ ನೋಡ್ರಿ. ಮನಿ ದೇವ್ರ ಅದ. ಇದು ಜಗಲಿ ಐತಿ. ಮೈಲಾಪುರ್ ಮಲ್ಲಯ್ಯ ಮನಿ ದೇವ್ರ. ಮೈಲಾಪುರ್ ಮಲ್ಲಯ್ಯನ್ ಫೋಟೋ ಇದು. ಅಂದ ಇದು ಹುಲಜಂತಿ ಮಾಳಿಂಗರಾಯ, ಹುನ್ನೂರು ಬೀರಪ್ಪ ದೇವ್ರ. ನಮ್ಮ ಎಲ್ಲಾ ಇವು ಹಿಂಗ್ ಸಾಮಾನ್ ಇಟ್ಟಿವು. ಎಲ್ಲಾ ಏನು ಇರ್ಬೇಕು ಈ ಟೈಪ್ ಎಲ್ಲಾ ಈಗ ಹೆಂಡಿಲೆ ಸಾರ್ಸಿದ್ ಮನಿ. ಎಲ್ಲಾ ಯಾವ್ದು ಇದು ಈಗ ಅದು ಏನು ಒಳ್ಳ ಅಂತಾರಲ್ಲ, ಒಳ್ಳ ಐತಿ ಇಲ್ಲಿ. ಒಳ್ಳ ಐತ್ರಿ ಇಲ್ಲಿ. ಅದಕ್ಕೆ ಬಿಸು ಕಲ್ಲ ಐತಿ. ನೀವು ಏನಾದ್ರು ಬೀಸೋದು ಗೀಸೋದು ಎಲ್ಲ ಇಲ್ಲೇ ಮಾಡ್ತೀವಿ. ಬೀಸೋದು ನಾನು ಹುಗ್ಗಿ ಹಾಕಿ ಮನೆಗೆ ಕೊಡ್ತೀವಿ. ಇಲ್ರಿ ಎಲ್ಲಾ ಇಲ್ಲಿ ಮನ್ಯಾಗ ಮಾಡ್ತೀವಿ ನಾವು. ನಾನು ಈಗ ಎಮರ್ಜೆನ್ಸಿ ನುಚ್ಚು ಹೊಡಿಯೋದು ಏನಿದ್ರು ನಮ್ ಬಿಸು ಕಲ್ಲ ಒಳಗ ಮಾಡ್ತೀವಿ. ಎಲ್ಲ 2 ಬಿಸು ಕಲ್ಲ ಅದಾವ, 2 ಒಳ್ಳ ಅದಾವ. ಏನು ಕೊರತೆ ಇಲ್ಲ, ಎಲ್ಲದಕ್ಕೂ ಎಲ್ಲ. ಈ ತರ ಲೈಫ್ ಲೀಡ್ ಮಾಡ್ಬೇಕಂತ ಯಾಕೆ ಬಂದ್ರದ? ಯಾಕಂದ್ರಿ ಈಗ ಯಾವ ಸಾವುಕಾರಿಕಿನ್ನತ್ತ ಮನುಷ್ಯಾಗ ಆರೋಗ್ಯನೇ ಬಹಳ ದೊಡ್ಡ ಸಾವುಕಾರ. ಹೌದಲ್ರಿ? ನಾವು 7 ಮಂದಿನ ಹಂಗೆ ಇದ್ದೀವಿ. ಆರೋಗ್ಯ ಮಹಾಭಾಗ್ಯ. ಇದಕ್ಕಿನ ಸಾವುಕಾರಿಕೆ ಏನಿಲ್ಲ. ಮೊದಲು ನಾವು ಚಲೋ ಇದ್ದು ನಾವು ಶಿಸ್ತಿದ್ದೇವೆ ಅಂದ್ರೆ ಭಾರಿ ಸಾವುಕಾರ ನಾವು. ಒಬ್ಬೊಬ್ಬ ಕೋಟ್ಯಾಧೀಶರಾಗ ಎಲ್ಲಿ ಇಡನ ನಟದ ತಿಲ್ಲಕ್ ಬಾಯಿನೇ ಇಲ್ಲ. ಶುಗರ್ ಗೀಗರ್ ಏನು ಇಲ್ಲ, ಯಾವ್ದು ಇಲ್ಲ. ಎಕ್ದಮ್ ಅಗದಿ ಫ್ರೆಶ್. ನಾವು 64 ವಯಸ್ಸತ್ತ ಏನ್ರಿ ಹಂಗಿದ್ದೀವಿ. ನಾನು ಎಲ್ಲಿ ತನ ನಡೀತೀವಿ. ಎಷ್ಟು ಅಜ್ಜಿ ಹೊರಗೋತೀವಿ. 1 ಕ್ವಿಂಟಲ್ 30 ಕಿಲೋ ಹೊತ್ಕೊಂಡ್ ತಿರ್ಗಾಡ್ತೀನಿ ನಾನು. ಇದು ನಮ್ಮ ಜ್ವಾಳ ಗೋಧಿ ಎಲ್ಲಾ ಸ್ಟೋರ್ ರೂಮ್. ಅಂದ ನಮ್ಮ ಕಾಗದ ಪತ್ರ ಇಡ್ಲಾಕ ನಮ್ಮ ಟೆಜ್ರಿ ಇಲ್ಲ, ಏನು ಇಲ್ಲ. ಇದ್ ನೋಡ್ರಿ ಈಗ ನಮ್ ಹೊಲ್ದ ಕಾಗದ ಪತ್ರ ಏನ್ ಇಡ್ಬೇಕಂದ್ರ ಇಂತದ ಇದು ಬೋರ್ಡ್, ಕರೆಂಟ್ ಬೋರ್ಡ್ ಡೆಬ್ಬಿ ಅಂತ ಇಂಥವ್ ಡೆಬ್ಬಿ ಕಟ್ಟಿವ್ರಿ. ಇವೇ 1-4 ಡೆಬ್ಬಿ ಕಟ್ಟಿವಿ, ಇದ್ರಾಗ ಇಡ್ತೀವಿ. ಅಂದ ಮೊಬೈಲ್ ಚಾರ್ಜ್ ಮಾಡಿಸ್ಬೇಕಂದ್ರ ಇಂಥವ್ ಬೋರ್ಡ್ ಕಟ್ಟಿವು. ಎಲ್ಲಾರು ತಮ್ಮ ಮೊಬೈಲ್ ಕರೆಂಟ್ ಹಿಂಗ ಚಾರ್ಜ್ ಇಲ್ಲಿ ಮಾಡ್ತಾರಿ. ಆಮೇಲೆ ನಮ್ಮ ಎಲ್ಲಾ ಕಾಗದ ಪತ್ರ ಬ್ಯಾಗ್ ಹಿಂಗ ಬ್ಯಾಗ್ ಅವ, ಇದ್ರಾಗೆ ತೊಂದ್ ಹೋಗ್ತೀವಿ. ಆಮೇಲೆ ಜ್ವಾಳ ಇಟ್ಟಿವ್ರಿ.
ಜ್ವಾಳ ಇಟ್ಟಿವಿ ಹಿಂಗೆಲ್ಲ ಎಲ್ಲ ಜೋಳ ರೀ ಜ್ವಾಳ ಗೋಧಿ ಹಾ 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 ಕಾಡ್ಲಿ ನಮ್ಗೆ ಏನ್ ಬೇಕು ಹೊಟ್ಟಿಗೆ ಎಲ್ಲಾ ಮಾಲ್ ಹಿಂಗ್ ಇಟ್ಕೊಂಡ್ ಬಂದಿವ್ರಿ. ಈ ವರ್ಷ ಒಂದ್ ವರ್ಷ ಇಡ್ತೀವ್ರಿ. ಒಂದ್ ವರ್ಷ ಇಟ್ರು ಏನು ಕೊರತೆ ಆಗಲ್ಲ. ಎಲ್ಲಾ ಹಿಂಗ್ ಬಡ್ಡ್ಯಾಗ ಸಾರ್ಸಿದ ಮನಿ ಅದ, ಬಡ್ಡ್ಯಾಗ ಕಲ್ಲಿಟ್ಟು ಹಿಂಗ ಅಂತರ್ಲೆ ಮಾಡಿ ಇಟ್ಟಿವ್ರಿ. ಎಲ್ಲ ನುಸಿ 2 ವರ್ಷ ಇಡ್ತೀವಿ, ಏನ್ ನುಸಿ ಆಗಂಗಿಲ್ಲ, ಏನು ಆಗಂಗಿಲ್ಲ. ಯಾಕಂದ್ರ ಅದಕ್ಕೆ ಎಷ್ಟ್ ಬೇಕಟ್ ಗಾಳಿ ಎಷ್ಟ್ ಬೇಕಟ್ ಅದು ಇದ್ರಾಗ ಐತಿ. ನುಸಿ ಬೀಳಾರ್ದಂಗ ಅಂದ್ರೆ ಏನ್ ಮಾಡ್ಬೇಕ್ರಿ? ಏನಿಲ್ಲ, ಸೀದಾ ಚಲೋತ್ನಾಗ ಒಣಗಿಸ್ಬೇಕು. ಒಳಗ್ ದೂಸ ಹೊಲಸ ಏನಾಗಿರ್ತಾರ ಸೋರಿಡ್ ತೂರ್ಕಿಂದ ಇಂತ ಚೀಲ ತುಂಬಿಟ್ಟೆ ಅಂದ್ರೆ ಏನಾಗಲ್ಲ. 2 ವರ್ಷ ಇಡ್ತೀವಿ ನೋಡ್ರಿ ನಾವು. ನುಸಿ ಏನು ಬೀಳಲ್ಲ. ಅಲ್ಲಿಂದ ನಮ್ಮ ಬಹಳಷ್ಟು ಪ್ರಶಸ್ತಿಗಳು ಬಂದಾವ. ಪ್ರಶಸ್ತಿಗಳು ಅವು ಇಡ್ಲಾಕ್ ಜಾಗ ಇಲ್ಲದಕ್ಕ ನೋಡ್ರಿ ಇಂತದ ಒಂದ್ ಪೆಟ್ಟಿಗೆ ತಂದಿನಿ. ಇದೆಲ್ಲ ಪೂರ್ತಿ ಪ್ರಶಸ್ತಿ, ಎಲ್ಲಾ ಪ್ರಶಸ್ತಿನೇ ತುಂಬ್ಯಾವ ಇವು. ಈಗ ಇದು ಒಂದು ಪೆಟ್ಟಿಗೆ ಐತಿ, ಇದನ್ನು ಎಲ್ಲಾ ಪ್ರಶಸ್ತಿನೇ ತುಂಬ್ಯಾವ ಎಲ್ಲ. ಮತ್ತ ಈಗ ಇಡುದು ಎಲ್ಲ ಹೇಳ್ರಿ, ಸುಮ್ಮ ಈಗ ಹುಗ್ಗಿ ಮುಗಿಸಾಕಿಂತ ಹುಟ್ಟು ಮಾಡ್ತೀವಿ. ಏನಿದ್ರು ಎಲ್ಲಾ ನ್ಯಾಚುರಲ್ ಅವ್ರಿ. ಎಲ್ಲಾ ಇಂತ ಬಾಂಡ್ಯಾಗಳು ಅದಾವ ನೋಡ್ರಿ. ಹಿಂಗೆಲ್ಲಾ ಬಾಂಡ್ಯಾಗಳದೆಲ್ಲ ಹಿಂಗ ಅಂತಲೇ ಇಡ್ತೀವಿ. ಸುಮ್ಮ ಹಳ್ಳಿ ಜೀವನ ರೀ, ಸುಧಾರಿಸಿ ಅವು ಇವು ಏನಿಲ್ಲ, ಎಲ್ಲಾ ಹಿಂಗ ಸಾಧಾರಣ ಐತಿ. ಇನ್ನೇನು ನ್ಯಾಚುರಲ್ ಐತಿ. ಬಹಳ ಹಿಂದಿನವ್ರು ಹೆಂಗ್ ಗಟ್ಟು ಮುಟ್ಟ 100 ವರ್ಷ ಬಾಳ್ತಿರಲ್ಲ ನಿಮ್ಮ ನೋಡಿದ್ರೆ ಗೊತ್ತಾಗತ್ರಿ. ಈಗ ನಮ್ಗ ಆ ಕಾಯಿಲೆ ಬತ್ತು ಈ ಕಾಯಿಲೆ ಬತ್ತು ಅನ್ನೋದೇನ್ ಬ್ಯಾಡ್ರಿ. ಆರಾಮಿದ್ದೀವಿ. ಇದೊಂದ್ ಗ್ಯಾಸ್ ಕೂಡ ಗ್ಯಾಸ್ ಇನ್ನು ಯೂಸ್ ಮಾಡ್ತಿರ. ಇದೇ ಒಂದ್ ಗ್ಯಾಸ್ ಇಟ್ಟಿವ್ರಿ. ಅಂದ್ರೆ ಸುಮ್ ಏನಾಗ ದೊಡ್ಡ ಕಾರಣ ಮಾಡೋಳಾಗ ನಿನ್ನ ಮೊಮ್ಮಗ ತೊಟ್ಲಾಗ ಹಾಕುದಿತ್ತು. ಅದಕ್ಕ ಲೈನ್ ಇಲ್ಲ ಹೆಂಗಿನ ಮಾತ ಹೆಂಗತಿ. ಇದೊಂದ್ ಗ್ಯಾಸ್ ಹಚ್ಚಿಟ್ಟು ಇದೊಂದ್ ಗ್ಯಾಸ್ ಐತಿ ಕಲಾಸ್. ಇದೇ ಒಂದ್ ನೋಡ್ರಿ ನಮ್ಮಲ್ಲಿ. ಚಿಮಣಿ ಗಿಮಣಿ ಐತ್ರಿ, ಚಿಮಣಿ ಕಂದಿಲ ಎಲ್ಲಾ ಅದಾವ. ಚಿಮಣಿ ಕಂದಿಲ ಎಲ್ಲಾ ಇಟ್ಟಿವ್ರಿ. ಅಂದ ಇದು ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಟ್ರು. ಇದು ಯಾರಿ BC ಪಾಡ್ಲನ ಇದ್ರಿ ಅವರು. ಅವರು ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಟ್ರು. ಇವು ನಮ್ ತಮ್ಮರಿವ ಪ್ರೆಸ್ ರಿಪೋರ್ಟರ್ ಅದಾನ, ಯಡಿಯೂರಪ್ಪ ಸಿದ್ದರಾಮಯ್ಯ ಅವರು ಇವ್ರು ಪ್ರಶಸ್ತಿ ಕೊಟ್ರು. ಅಂದ HK ಪಾಟೀಲ್ ಅದು ಪ್ರಶಸ್ತಿ ಕೊಟ್ಟಾರ. ಇವು ಪ್ರಶಸ್ತಿ ನಮ್ ತಮ್ಮಾಗ ಬಂದದ್ರಿ. ರಾಮಣ್ಣ ವಗ್ಗಿ ಅಂತೇಳಿ ರಾಮಣ್ಣ ವಗ್ಗಿ ಅಂತೇಳಿ ರಿಪೋರ್ಟರ್ ಅದಾನ್ರಿ. ಅಂದ ಈಗ ಇವ ರಾಮಣ್ಣ ವಗ್ಗಿನೇ. ಈಗ ಇವ ಇಂಥವು ಅವನು ರಾಜ್ಯ ರಾಷ್ಟ್ರ ಮಟ್ಟತನ ಬಂದನ್ರಿ. ಅವನು ಫೋಟೋಗ್ರಾಫರ್. ಈಗ ಏನದ ವಿಜಯ ಕರ್ನಾಟಕ ಮತ್ತು ವಿಜಯವಾಣಿ ಪ್ರೆಸ್ ರಿಪೋರ್ಟರ್ ಅದಾರ ಇಬ್ರು ತಮ್ಮದೇವ್ರು. ಅವ್ರು ಕೆಲಸ ಮಾಡ್ತಾರ. ಈಗ ಎಷ್ಟ ಮಂದ್ರಿ ಈಗ ಇಲ್ಲಿ ಪ್ರೆಸೆಂಟ್ ಎಷ್ಟ ಮಂದ್ರಿ ಅದ್ರ? ಇಲ್ಲಿ ಈಗ ಒಂದ್ 20 ಮಂದಿ ಇದ್ದೀವಿ. ಇಲ್ಲಿ 20 ಮಂದಿ. ಈಗ ನಿಮ್ ತಮ್ಮಂದ್ರೆ ಎಷ್ಟು ಜನ ಅದಾರ? ಈಗ ನಾವು 3 ಮಂದಿ ಇದ್ದೀವಿ. 3 ಮಂದಿ ಇಲ್ಲಿ 3 ಮಂದಿ ಇಲ್ಲಿ ಇದೀವಿ. 3 ಮಂದಿ ಗದಗ ಆಗಿ ಒಬ್ಬ ಬೆಂಗಳೂರು ಅದಾನ. ಈ ಗದಗ್ನ ಬೆಂಗಳೂರಾಗಿರೋದು ಅವ್ರಿ? ಹಾನ್ರಿ. ನೋಡ್ರಿ ಒಂದು ಹೋದ ವರ್ಷಿನ ಗೋಧಿ ಈ ವರ್ಷ ಈಗೇ ರಾಶಿ ಮಾಡ್ಯಾರ ನಂಗ. ಏನು ಯಾವ ಹಾಳಾಗಂಗಿಲ್ಲ. ಜೋಳ ತುಂಬಿಟ್ಟಿವ್ ನೋಡ್ರಿ ಇಲ್ಲಿ ಅಂಗಳಾಗ ತೋರಿಸ್ತೀನಿ ಬರ್ರಿ. ಇಷ್ಟು ವರ್ಷ ಜೋಳ ಇಟ್ರು ಇಂಥ ಜೋಳ ನಾವ್ ಎಲ್ಲಿ ನೋಡಿಲ್ಲ ಅಂತಾರ ಮಂದಿ. ಅಂತಾವ್ ಜೋಳ ಇಟ್ಟಿವಿ. ಸರಿ ನೋಡ್ರಿ, ಇದು ಹೋದ ವರ್ಷದ ಹಳೆ ಜೋಳ ಹೆಂಗದಾವ್ ನೋಡ್ರಿ. ಬಾಳ ಮಂದಿ ನಿಮ್ ಜೋಳ ಕೊಡ್ರಿ, ನಿಮ್ಮ ಜವಾರಿ ಜೋಳ ಅವ, ನಿಮ್ಮ ಗುಂಡದೇನಿ ಜೋಳ ಕೊಡ್ರಿ ಅಂತಾರ. ಇಂಥವ್ ಜೋಳ ಇಟ್ಟಿವಿ. ಎಲ್ಲಾ ಕೋಳಿಗಳಿಗೆ ಹಾಕಿಟ್ಟಿವಿ. ಹಾನ್ರಿ. ನಮ್ ಕೋಳಿ ತಿನ್ನಾಕ ಮತ್ತ ಒಂದ್ 100-150 ಕೋಳಿ ಅದಾವ್ರಿ. ಮತ್ತ ಅವ್ ತಿನ್ನಲ್ಲ. 100-150 ಕೋಳಿ ರೀ? ಹಾನ್ರಿ. ಈ ಮೊಟ್ಟೆ ಗಿಟ್ಟೆಗೆ ಎಂತೂ ನಿಮ್ಗೆ ಏನಿಲ್ಲ, ಸಾಕಷ್ಟು ಎಲ್ಲಾ ತಾನೇ ನ್ಯಾಚುರಲ್ ಆಗಿ ಕುಂದಿರ್ಬೇಕು. ಯಾವಕ್ಕೂ ಬಂಧನ ಇಲ್ಲ. ಎಲ್ಲಾ ತಮ್ಮ ಬತ್ತ ಬದ್ಲೆ ತಮ್ಗೆ ಎಲ್ಲಿ ಇದು ಮೊಟ್ಟೆ ಇಡ್ಬೇಕು ಇಡ್ತಾವ, ಎಲ್ಲಿ ಕುಂದಿರ್ಬೇಕು ಎಲ್ಲಿ ಕುಂದಿರ್ತಾವ. ಆರಾಮ್ ಅದಾವ್ರಿ. ಬರೀತು. ಇದು ಆಫ್ರಿಕನ್ ಬೋಯರ್ ಅಂತೇಳಿ. ಆಫ್ರಿಕನ್ ಬೋಯರ್ ಹೇಳಿದ್ರಿ? ಹಾನ್ರಿ. ಒಂದೇ ಮರಿ ಹಾಕೈತ್ರಿ ಮರಿ. ಇದು ಆಡ ಹಾಲಿಗೆ ಬಾಳ ಚಲೋ ಇರ್ತೈತಿ. ಹಾಲ್ ಚೆನ್ನಾಗಿರುತ್ತೆ, ಚಲೋ ಇರ್ತೈತಿ. ಇನ್ನ ಅಲ್ಲಿ ಪಂಜಾಬ್ ಬಿಟ್ಟಾಲ ಅದೆಲ್ಲಾ ತೋರಿಸ್ತೀನಿ ನಿಮ್ಗೆ. ಹಿಂಗ ನೋಡೋಣ ಬರ್ರಿ. ಇದು ನಿಮ್ ತೋಟದಾಗ ಬೆಳೆದಾರ ಉಳ್ಳಾಗಡ್ಡಿ? ನಮ್ ತೋಟದಾಗ ಬೆಳೆದಿದ್ದೀರಿ. ನಮ್ ಮನಿಗ್ ತಿನ್ನಾಕ್ ಇಟ್ಟಿವು. ಉದ್ದಿದ್ದೆಲ್ಲ ಮಾರಾಟ ಮಾಡಿ ನಮ್ ಮನಿಗ್ ತಿನ್ನಾಕ್ ಇಟ್ಟಿರಿ. ಎಲ್ಲಾ ಹಿಂಗೆ ಚಪ್ರ ನೋಡ್ರಿ. ಆಮೇಲೆ ಓಲ್ಡ್ ಹಿಂದಿನ ಎತ್ತಿನ ಗಾಡಿ ಇತ್ತು. ಎತ್ತಿನ ಗಾಡಿ ಮುಣುಗ್ತಾವ ಅಂತೇಳಿ ಹೊಸಾದ್ ಮಾಡ್ಸಿ ಇದೊಂದ್ ಮನ್ಯಾಗ ನೋಡ್ಲಾಕ್ ಇಟ್ಟಿನಿ ಮುಂದಿನ ಮಕ್ಕಳಿಗೆ. ಅದೊಂದ್ ರಾಶಿ ಮಷಿನ್ ಗಾಡಿ, ಇದೊಂದು ಎತ್ತಿನ ಗಾಡಿ. ಮುಂದಿನ ಮಕ್ಕಳಿಗೆ ನೋಡ್ಲಾಕ ಬೇಕಲ್ಲ. ನಾವ್ 4-5 ಗಾಡಿ ಮೂಪ್ ಮಾಡಿವು. ಮುಂದಿನವ್ರಿಗೆ ನೋಡ್ಲಕ್ ಇರ್ಲಿ ಅಂತೇಳಿ ಇದೊಂದ್ ಇಟ್ಟಿನ್ರಿ. ಆಮೇಲೆ ಎಲ್ಲಾ ಒಕ್ಕಲ್ತನಕ್ಕೆ ಏನ್ ಬೇಕು ಎಲ್ಲಾ ದಿಂಡಗಳು ಇಟ್ಟಿವ್ರಿ. ಕೂರಿಗೆ ದಿಂಡ, ಕುಂಟಿ ದಿಂಡ, ಎಡಿ ದಿಂಡ,
ಇವು ಮುಂದೆ ನಮಗ ನೋಡಕ್ ಸಿಗಲ್ಲ ಬಿಡ್ರಿ ಅದು. ಇದ್ ನೋಡ್ರಿ ಈಗ ಇಲ್ಲೆಲ್ಲಾ ಸಾಮಾನ್ ಇಟ್ಟಿವ್ ನೋಡ್ರಿ. ಒಕ್ಕಲ್ತನಕ್ ಏನ್ ಬೇಕಲ್ಲ ಎಡದಿಂಡ ಗೇಣಿನ ಚೋಟಿ ಯಾವ ಬೇಕು ಎಲ್ಲಾ ದಿಂಡುಗಳು ಇಟ್ಟಿವ್. ಅದೇ ಎಲ್ಲಾ ಹಿಂಗ ಇಲ್ಲೇ ಅಂತ ಮಾಡಿ ಇದೇ ಪತ್ರ ಸೆಡ್ ಮಾಡ್ಕೊಂಡಿವ್. ಇದ್ರೊಳಗೆ ಹಿಂಗೆಲ್ಲಾ ಇಟ್ಕೋತ ಬಂದೀವ್ರಿ. ಅಲ್ಲಿ ಮಿಂದ ಕೋಳಿಗಳು ಎಲ್ಲಾ ಇದ್ರ ಮ್ಯಾಲ ಕೂತ್ ಹೊಲಸು ಮಾಡ್ತಾವ ಹೇಳಿ ಮ್ಯಾಲ ಕಾಗದ ಹಾಕಿಬಿಟ್ಟಿವ್. ಎಲ್ಲಾ ಮಟ್ಟಿ ಬೇಕಂದ್ರೆ ಇದ್ರಾಗ ಹಾಕಿರ್ತಾವ್ರಿ. ಇಲ್ಲಿ ಕೂತಾವ್ ನೋಡ್ರಿ ಕೋಳಿ. ಕೋಳಿ ಇದ್ರಾಗ ಅದಾವ್ರಿ. ಇಂಥವು ಇದು ಬಾನದ ಜೋಳ ಅಂತೇಳಿ ಬೆಳಿತೀವ್ರಿ. ಯಾವ್ದ್ರ ಬಾನದ ಜೋಳ. ಬಾನ ಮಾಡ್ತೀವಿ, ಹುಳು ಬಾನ. ಮಜ್ಜಿಗೆ ಹುಳಿ ಹಾಕಿ ಹುಳಿ ಬಾನ ಮಾಡ್ತೀವಿ. ಇದು ನೋಡ್ರಿ ಇಸ್ರೇಲ್ದ ಚಜ್ಜಿ 4 ಫೂಟ್ ತೆನಿ ಬರ್ತೈತಿ ಇದು. ನಮ್ಮ ದೇಶಿ ಜವಾರಿ ಹೀರಿಕಾಯಿ. ಆಮೇಲೆ ಇದು ಹಳ್ಳಿನ ಜೋಳ. ಹಳ್ಳು ಹುರಿತೇವು. ಇದು ಗುಂಡದೇನಿ ಜೋಳ. ಅದು ಶೀತ್ನಿ ಜೋಳ ಐತಿ. ಎಷ್ಟು ವೆರೈಟಿ ಜೋಳ ಬೆಳಿತೀರ? 8 ವೆರೈಟಿ. 8 ವೆರೈಟಿ ಜೋಳ ಬೆಳಿತೀರ. ಇದು ಕಡಿಮಿನ ಜೋಳ. ಈಗೆಲ್ಲಾ ಹಾಕಿವ್ರಿ ಬೀಜ ಒಯ್ದು. ಈಗ ಇನ್ನೊಂದ್ ತಿಂಗಳದಾಗ ಹೊಸ ಜೋಳ ಬರ್ತಾವ ಮತ್ತ. ಹಿಂಗೆಲ್ಲಾ ಇಂಥವೆಲ್ಲ ಸುಮ್ಮ ಬಂದ ಜೋಳ ನೋಡೋರ್ಗೇನು ಮಾದರಿ ಇರ್ಬೇಕು. ನೋಡೋರು ನೋಡ್ಲಿ ಅಂತ ಹೇಳ್ಕಿಂದ್ರ ಇವೆಲ್ಲಾ ಇವು ಜವಾರಿ ಬೀಜ ಕಟ್ಟಿಟ್ಟಿವಿ. ಹಿಂಗೆಲ್ಲಾ ಇದು ಏನ ಅಂತಲೇ ರೀ ಎಲ್ಲಾ ಜವಾರಿ ಒಂದ್ 100 ನಮ್ನಿ ಜವಾರಿ ಬೀಜ ಅದಾವ ನಮ್ ಕಡೆ. ಅಂದ್ರೆ ನಿಮ್ ತೋಟಕ್ಕೆ ಒಂದ್ಸಲ ಟೂರ್ ಬರ್ಬೋದು ಯಾರು ಬಂದ್ರೆ. ಬಾಳ ಜನ ಬರ್ತೈತಿ, ಬಸ್ ತೊಗೊಂಡ್ ಬರ್ತಾರ. ಬಾಳ ಜನ ಬರ್ತೈತಿ. ಆಮೇಲೆ ಆಕಳದ ಉಚ್ಚಿ ಪೀವಾರ್ ಉಚ್ಚಿ ಹಿಡಿತೇವ್ರಿ ನಾವು ಕೈಲಿ. ಉಚ್ಚಿ ಹಿಡಿದು ಹಿಂಗ ಉಚ್ಚಿ ನೋಡ್ರಿ ಆ ಬ್ಯಾರಲ್ದಾಗ ಐತ್ರಿ. ಇದು ಇಂತ ಉಚ್ಚಿ ಉಪಯೋಗ ಮಾಡ್ತೀವಿ. ಇದು ಏನಕ್ಕೆ ಉಪಯೋಗ ಮಾಡ್ತೀರಾ? ಇದು ಜೀವಾಮೃತ ಕೃಪಾಮೃತ. ಮತ್ತ ಯಾವ್ದು ಕೆಮಿಕಲ್ ಹೊಡಿಲಾರ್ದೇನೆ ಇದ್ರಲೇನೆ ಇದು ಮಾಡ್ತೀವಿ. ನಿಂಬೆ ಗಿಡಕ್ಕೆ ಇದೇ ಹೊಡಿತೀವಿ. ಕಾಯಿಪಲ್ಲೆಗಳಿಗೆಲ್ಲ ಇದೇ ಹೊಡಿತೀವಿ. ಯಾವ್ದು ನಿಮ್ ತೋಟದ ರಾಸಾಯನಿಕ ಅನ್ನೋದು ಏನು ಇಲ್ಲ. ಆಮೇಲೆ ಇನ್ನ ಪ್ರಸಂಗ ಬಿದ್ದಾಗ ಒಂದ್ ಚರಿತು ನಾವು ಎಲ್ಲಾ ಮೇಯ್ತೋ ಮಾರಿ ತಕೋತೀವಿ. ಆತರ ಮುಖ ತಕೊಳ್ಳೋದನ್ನ ತಕೊಳ್ಳೋದ್ರಿಂದ ಅಗದಿ ಮೃದುವಾಗಿ ಮುಖ ಗ್ಲೋ ತರ ಬರುತ್ತೆ. ಅದಕ್ಕೆ ಯಾವ ಸೋಪ್ ಹಚ್ಚಲ್ಲ, ಏನಿಲ್ಲ. ಸೋಪ್ ಯೂಸ್ ಮಾಡಲ್ರಿ ನೀವು? ಮಾಡಂಗಿಲ್ಲ. ಕಡ್ಲಿ ಹಿಟ್ಟು, ನಿಂಬೆ ಹಣ್ಣ ಅದನ್ನ ತಗೊಂಡ್ ತಿಕ್ಕಿದ್ರೆ ಯಾವ ಹೊಲಸು ಇರಂಗಿಲ್ಲ. ಮೈದಾ ಕಡ್ಲಿ ಹಿಟ್ಟು ನಿಂಬೆ ಹಣ್ಣ. ಕಡ್ಲಿ ಹಿಟ್ಟು ನಿಂಬೆ ಹಣ್ಣ ಹಚ್ಚಿ ತಕೋತಾವೆ. ಅಂದ್ರೆ ಪೂರ್ತಿ ಎಲ್ಲ ನೀವು ಮೊದ್ಲಿಂದ ಏನ್ ಸಿಸ್ಟಮ್ ಇತ್ತು ಆ ಎಲ್ಲ ಸಿಸ್ಟಮ್ 2 ಎತ್ಗಳು ಇಟ್ಟಿವ್ರಿ. 2 ಎತ್ಗಳು ಅದಾವ. ಇಂಥವೆಲ್ಲ ಕಿಲಾರಿ ಆಕಳಾಸ್ ಹಾಕಿವ್ರಿ. ಕಿಲಾರಿ ಆಕಳ ಅಂತಾರ. ಕಿಲಾರಿ ಆಕಳ ಅಂತಾರಿ. ಹೇಳ ಏನು ವೆರೈಟಿ ಏನ್ರಿ ಅದ್ರ? ಇದ್ರದ್ದು ಯಾವ ತರ ವಿಶೇಷತೆ ಏನ್ರಿ ಅದ್ರ? ವಿಶೇಷತೆ ಅಂದ್ರ ಬಹಳ ಚಲೋ ಕರುಗಳು ಕೊಡ್ತಾವ್ರಿ. ಸರಿ ಯಾಕ ಒಂದ್ ಆಕಳ ಕರ 1 ಲಕ್ಷಕ್ ಮಾರ್ತೈತಿ. ಆಕಳ ಕರ 1 ಲಕ್ಷಕ್ರಿ? ಗಂಡ ಕರ ಹುಡ್ತಂದ್ರಿ, ಹೋರಿ ಹುಡ್ತಂದ್ರ 8 ರಿಂದ 10 ತಿಂಗಳ 11 ತಿಂಗಳದಾಗ 1 ಲಕ್ಷ ಇಷ್ಟು ಬರುತ್ತೆ. ಇನ್ನು ಐಟ್ ಜಾಸ್ತಿ ಇದು ಇನ್ನ ಈಗ ಚೊಚ್ಚಲು ಮಣಕೈತಿ ನೋಡಿ. ಚೊಚ್ಚಲು ಮಣಕ ಈಗ 6 ತಿಂಗಳ ಗಬ್ಬ ಐತ್ರಿ. ಇದು ನನ್ ತಲಿಮಠ ಬರ್ತೈತ್ರಿ. ಈಗ 70,000 ಕೇಳ್ತಾರ ನೋಡ್ರಿ. ಇದಕ್ಕೆ 70,000 ಕುಡ್ರಿ ಅಂತಾರ. ಯಾಕ ಅರಿದವ್ರಿಗೆ ನೋಡಿ ಹಂಗ ಮಾಡ್ತಾರ. ಹೆಣ್ಮಕ್ಳ ನೀರ ಮೇವು ಎಲ್ಲಾ ಮಾಡ್ತಾರಿ. ಹೊಸಬ್ರು ಬಂದಿವಲ್ಲ, ಹೊಸಬ್ರು ಬಂದದ್ಕ ಹೇಳ. ಇದು ಕಿಲಾರಿ ಆಕಳನೇ. ಕಿಲಾರಿ ರೀ? ಕಿಲಾರಿ ಆಕಳನೇ. ಇದು ಮೊನ್ನೆ ಇದೈತ್ರಿ, 8 ದಿವಸ ಆಯ್ತು. ಹೋರಿ ಕರ ಹುಟ್ಟೈತಿ. ಈಗ 5 ಫೂಟ್ ಐತದ ಇದು. ಹಾನ್ರಿ. ಅಲ್ಲಿಂದ ಇದ್ ನೋಡ್ರಿ, ಇದ್ರದ್ದು ಹೋರಿ ಕರ ಐತ್ರಿ. ಮೊನ್ನೆ 1,15,000 ಮಾರ್ಯಾನ. 1,15,000. ವಾರ್ತಿ ರೇವಣ ಸಿದ್ದೇಶ್ವರ ಜಾತ್ರೆ ಒಳಗ 1,15,000 ಮಾರ್ಯಾನ. 5 ಫೂಟ್ ಎತ್ತರ ಬರ್ತದ ಇದು 6 ಫೂಟ್ ಐತ್ರಿ. 6 ಫೂಟ್ ಬರ್ತೈತಿ. ಹಾನ್ರಿ. ಅಲ್ಲಿಂದ ಇದ್ರದ್ದು ಇದೈತ್ರಿ. ಹೆಣಗಾರ ಐತಿ ಇಲ್ಲಿ. ಇದು ಈ ಕರ ಏನ್ ಕೊಡ್ತೀರ? ಕೊಡಕ್ ಕೇಳಿದ್ರ? ಈಗೇನ್ ಕುಡಿಯಂಗಿಲ್ರಿ. ಇದು ಮಲಿಗ್ ಕುಡಿಯೋದ್ ಬಿಡ್ಬೇಕಲ್ರಿ. ಅಕಸ್ಮಾತ್ ದೊಡ್ಡದಾದ್ಮೇಲೆ ಏನ್ ರೇಟ್ ಹೋಗ್ಬೋದು? 50,000. 50,000 ಹೆಣಗಾರ ಇದ್ರೆ 50,000 ಹೇಳ. ಒಂದ್ 3 ದಿವಸ ಆಯ್ತು ಹುಟ್ಟಿದು. ಇದು ಇಷ್ಟ ಹತ್ರ ಐತದ ಇದು. ಹಾನ್ರಿ. ಇರ್ಲಿ ಬಿಡೋದು, ಯಾಕೆ ಹೇಳಲ್ರಿ. ಆರಾಮ ಹಾಲು ಹಿಂಡಂಗಿಲ್ಲ, ಏನಿಲ್ಲ, ಎಲ್ಲ ತಾನೇ ಕುಡಿತ. ಇದು ಬೀಜದ ಕರ ಐತಿ. ಇವಾಗ ಬಣ್ಣ ಹಿಂಗೈತಿ. ಇನ್ನೊಂದ್ 15 ದಿವಸಕ್ಕೆ ಬೆಳಗ್ ಆಗ್ತದ್ರಿ. ಆಯ್ತು. ಇದು ದನಗಳಿಗೆ ಇದು ಕೊಳ್ಳೆ ಇರಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಗಂಗಿದೋಗ್ಲ ಅಂತಾರಲ್ಲ, ಇದು ಕೊಳ್ಳೆ ಇಲ್ಲ ಇದಕ್ಕ. ಇದು ಹಿಂಗ ಏನ್ ಕೊಳ್ಳೆ ಇರ್ತಾರ, ಕೊಳ್ಳೆ ಇದ್ರೆ ಜಾತಿದಲ್ಲ ಅಂತಾರಿ. ಹಂಗ ಅಟ್ ಪ್ಯೂರ್ ಹುಟ್ಟಿ ಐತಿ ಇದು. ಇದು ಪ್ಯೂರ್ ಪ್ಯೂರ್. ಅದಕ್ಕ ಅಲ್ಲಿಂದ ಇದು ಹರಿಯಾಣ ಮುರಾಯ ಎಮ್ಮಿ. ಹರಿಯಾಣ ಮುರ್ರಾ. ಹಾನ್ರಿ. ಹೇಳ.
ಇದು ಒಂದ್ ದಿವ್ಸಿಗೆ 15 ಲೀಟರ್ ಹಾಲು ಕೊಡ್ತೈತ್ರಿ. 15 ಲೀಟರ್ ಅಜ್ಜರೆ. ಹಾ, ಮುಂಜಾನೆ 8 ಲೀಟರ್, ಸಂಜೆಕ್ 7 ಲೀಟರ್. ಓಹೋ ಹಾ ಅಜ್ಜರೆ. ಇಷ್ಟು ದೊಡ್ಡ ಎಮ್ಮೆ ಐತ್ರಿ. ಹಾ ಅಜ್ಜರೆ. ಅಂದ ಅದ್ರ ಮಗಳೇ ಇದು. ಹೇಳ ಹೇಳ ಸರಿ. ಇದು ದವಾಖಾನಿ ಒಳಗೆ ಹುಟ್ಟಿಸಿದ್ದು. ಇದು ಮುರ ಎಮ್ಮೆ ಇದು ರೀ. ಇದು ನಮ್ ದೇಸಿ ಜವಾರಿ ಎಮ್ಮಿದು. ನಮ್ ಜವಾರಿ ಇದ್ರಿ ಇದು. ಇದು ಜವಾರಿ ಎಮ್ಮಿ. ಇದು ಮುರ ಎಮ್ಮಿದು ಮುರ ಇದ್ರಿ ಇದು. ಇದು ಮುರ ಎಮ್ಮಿದೆ ನೋಡ್ರಿ. ಕರ ಗಂಡ್ ಕರ ಐತ್ರಿ. ಕಾಯಿದ್ರೆ ಬಹಳ ದೊಡ್ಡದಾತ ನೋಡ್ರಿ. ಎಷ್ಟ್ ದಮ್ಮ ಐತಿ. ಸಣ್ಣಾಗದ ಮಳ ಆಗಲ್ಲ ಐತಿ. ಕಾಯ್ದ ಬಹಳ ದೊಡ್ಡದಾತ. ನಮ್ ಕಾಯದ್ ಆಗಂಗಿಲ್ಲ. ಬಾರಿ ಬಹಳ ದೊಡ್ಡ ಅನ್ಗಾಡ ಅಂತ ಇದು. ಅದ್ರ ಮಗಳ ಅದು ಐತಲ್ಲ ಇದು. ಅದ್ರ ಮಗಳು ನೋಡ್ರಿ ಎಲ್ಲ ಕೂಡಿ ಎಷ್ಟು ದೊಡ್ಡದು ಬಂದೈತಿ. ಅಂದ ಇದನ್ನು ನಮ್ ದೇಸಿ ಜವಾರಿ. ದೇಸಿ ಅಂದ ಇದು ಪಂಡ್ರಾಪುರ್ ಗೌಳಿ ಅಂತ ಆಗಲ್ರಿ. ಗೌಳಿ ಗೌಳಿ ಅಂದ ಇದು ಕರೆ ಆಕಳ ಬಾಳ ಡಿಮಾಂಡ್ ಐತಿ. ಇದು ಯಾವ ತಳಿ ರೀ ಅಜ್ಜರ? ಇದು ಕಿಲಾರಿನೇ ರೀ. ಕಿಲಾರಿ ಕರಿದು. ಕರಿ ಆಕಳ ಇದ್ರದ್ದು ತುಪ್ಪ ಮಾಡಿ ಕೊಡ್ರಿ ನಮ್ಗ 3000 ರೂಪಾಯಿ ಒಂದ್ ಸೇರ್ ಕೊಡ್ರಿ ಅಂತ. 3000 ರೂಪಾಯಿ ಒಂದ್ ಸೇರ್. ಅದು ನಮ್ಗ್ ಮಾಡ್ಲಕ್ ಆಗಂಗಿಲ್ಲ. ಅದ್ರದ್ದು ಬಹಳ ಕ್ವಾಲಿಟಿ ತುಪ್ಪ ಇರ್ತೈತ್ರಿ. ಔಷಧ ಅದು ವಿಶೇಷ ಅಂದ್ರ ಈ ಒಪ್ಪ ಇರ್ತಿಲಿ ನುಸ್ತಲ್ಲ. ಬರೇ 3 ಹನಿ ಮೂಗ್ನಾಗ ಹಾಕಿದ್ರ ಜೀವನದಾಗ ಹೊಳ್ಳಿ ಮತ್ತೊಂದ್ ಬರೋದಿಲ್ಲ. ಹಂಗಾಗಿ ಚಲೋ ಮನುಷ್ಯಾಗ ಮೂಗ್ನಾಗ ಅದು ಹಾಕೋಬಹುದು. ಬಹಳ ಫ್ರೆಶ್ ಇರ್ತೈತ್ರಿ. ಅದಕ್ಕೆ ಇದು ಕರಿ ಆಕಳೈತಿ. ಇದು ಹೋಗಿ ತುಪ್ಪ ಗಿಪ್ಪ ಏನ್ ಮಾಡಲ್ರ ಸರ್? ಮಾಡ್ತೀವ್ರಿ ಹಿಂಗೆ. ಬಹಳ ಕೆಲಸ, ಬಹಳ ದೊಡ್ಡ ಆಸ್ತಿ ರೀ. ಯಾರಿಗೆ ರೊಟ್ಟಿ ಉಣಾಕ್ ಸಡವಿಲ್ಲ. ಹೊಲ್ ತುಂಬಾ ಆಳುಗಳು ಅದಾವ. ಈಗ ನೋಡಕ್ರಿ ನೀವು ಆಳುಗಳು ಎಷ್ಟ ಅದಾವ ಅಂದ್ರ. ಇದ್ರದ್ದು ಬಾಳ ಚಲೋ ಕರ ಹುಟ್ಟಿತ್ತು. ಇಲ್ಲೇ ಸಾತಲ್ಗಾವ್ ಕೊಟ್ಟಿವ್ರಿ. 1,15,000 ಕೊಟ್ಟಿನಿ. ಇದ್ರದ್ದು 1,15,000. 11 ತಿಂಗಳದ ಐತ್ರಿ. 11 ತಿಂಗಳದ 1,15,000 ಸಾಕಾಗ 1,60,000 ಕೇಳಾಕತ್ತೀರಿ. ನಮ್ ನೆರಿ ಹಳ್ಳಿಯವ್ರು ನಮ್ಗ್ ಸಾಕಾಗ ಹೋಯ್ತಿರಿ ಅಂದಾಗ 8 ಕರೆ ಕೊಡು ಒಯ್ಯನ 1,15,000 ಕೊಟ್ರೆ ಆಯ್ತು ಅಂದಿವ್ ನಾವು. ಹೊರಗೆ ಬಜಾರ್ದಾಗ ಹೋಗಿ ಮಾರಿದ್ರಿ ನಾ ಬಾ. ಸರಿ ಯಾಕ ಹೊಸೂರು ಒಂದೇ ಇದು ಕೆಂದ ಆಕಳ ಅಂತಾರ ಇದಕ್ಕೆ. ಜರ ಇದು ಬಹಳ ಸಮಾಧಾನ ಕೂಸಿದ್ದಂಗ ಐತ್ರಿ. ಇದನ್ನು ಗಬ್ಬ ಐತಿ. ಯಾವ ಇರಂಗಿಲ್ಲ. ಯಾವ ಇರಲ್ರಿ. ಹರಿದವ್ರಿ ನೋಡೋಣ ತೋಟದಾಗ ಇರ್ತಾವಲ್ರಿ. ಮಂದಿನೇ ನೋಡಿರಲ್ಲ ಯಾವಾಗೂ. ಅದೇ ಸ್ವಲ್ಪ ಬೆದರ್ತಾವ್ರಿ. ನೋಡ್ರಿ ಇದು ಸಮಾಧಾನ ಕೂಸಿನಂಗ ಐತಿ. ಈಗ ನಿಮ್ಗ್ ನೋಡೋಣ ಹೆಂಗ್ ಸೆಟ್ ಇರ್ತದ. ಅದೇ ಜರ ಹಿಂಗೆ ಕಣ್ಣೇ ಬಿಡ್ತದ ನಮ್ಗೆ. ಹೊಡೆದಾಕ್ ಬಿಡ್ತೀನಿ. ಈ ಕುರಿ ಎಷ್ಟು ವೆರೈಟಿ ಅದಾವ ಜರ? 8 ಅದಾವ್ರಿ. 8 ಅದಾವ ಜರ. 7 8 ಅದಾವ್ರಿ. ಅಷ್ಟೇ ಇಷ್ಟು ವೆರೈಟಿಗಳನ್ನ ಸಾಕ್ಬೇಕಂತ ನಿಮ್ಗೆ ಯಾಕೆ ಈ ತಲೆಯಲ್ಲಿ ಬಂತು ನಿಮಗೆ? ಅಂದ್ರ ನಾವು ವಿಜ್ಞಾನಿಗಳ ಟೈಪ್ ರೀ. ಪ್ರಯೋಗ ಮಾಡಿ ನೋಡವ್ ಯಾವ್ದು ಲಾಭದಾಯಕ, ಯಾವ್ದು ಚಲೋ ಆಗ್ತದ ಅದನ್ನು ಓಡಾಡ್ಸವ ಅಷ್ಟೇ. ಅಂದ್ರೆ ಈಗ ಮೊದ್ಲು ನೀವು ಪ್ರಯೋಗ ಮಾಡ್ತೀರಿ. ಇದು ನಮಗೆ ಚೆನ್ನಾಗಿ ಹೋಗ್ತದ ಅಂದ್ರೆ ಮಾತ್ರ ರೈತರಿಗೆ ಕೊಡ್ತೇವೆ. ಸಾಕ್ರಿಪ್ಪ ಇದು ಚಲೋ ಬರ್ತದೆ. ಇದು ರಾಶಿ ಮಷೀನ್ ಐತಿ. ನಮ್ ಇಡೀ ರಾಶಿ ಎಲ್ಲಾ ಉತ್ಪನ್ನ ಇದ್ರಲ್ಲೇನೆ. ಹೊರಗಿಂದ ಏನೋ ತರ್ಸಲ್ಲ ಎಲ್ಲಾ ನಮ್ಮಲ್ಲೇ ಮಷೀನ್ ಅವ್ರಿ. ಈಗ ಇದು ಒಂದ್ ಐತಿ. ಈಗ ಅಲ್ಲಿ ಒಂದ್ ಐತಿ. ನೀರಿತ್ತಲ್ಲ ಟ್ಯಾಂಕ್ ಐತಿ. ಇವೆಲ್ಲಾ ಈಗ ಹಣ್ಣಿನ ಗಿಡ ತೋರಿಸ್ತೀನಿ ನಿಮ್ಗೆ. 12 ತಿಂಗಳ ಮಾವಿನಕಾಯಿ ಇರ್ತಾವ ಗಿಡದಾಗ. 12 ತಿಂಗಳು ಇರ್ತದ. ಈಗ ಹಣ್ಣಿಗೆ ಬಂದ್ ಕಾಯಿ ಅದಾವ ಗಿಡದಾಗ. ಇದು ಆಫ್ರಿಕನ್ ಬೋಯರ್ ಅಂತ ಹೇಳಿ. ಬಹಳ ಕ್ವಾಲಿಟಿ ರೀ. ಇದು ಹುಣಚಾಳ ಕುರಿ ಅಂತ ಹೇಳಿ. ಇದು ಯಾವ್ದ್ರ? ಹುಣಚಾಳ ಕುರಿ ಅಂತೀವಿ. ಹುಣಚಾಳ ಕುರಿ ಹಾಲಿಗೆ ಚಲೋ ಇರ್ತೈತ್ರಿ. 4 ಮರಿ ಹಾಕ್ತೈತ್ರಿ. 4 ಮರಿ 4 ಮರಿ ಆಗ್ತಾವ. ಇವೆಲ್ಲಾ ಮರಿ ಅದ್ರ ರೀ. ಆಮೇಲೆ ಇಲ್ಲಿ ಮತ್ತಿನ ಬೇರೆ ತೋರಿಸ್ತೀನಿ ಬರ್ರಿ. ಅಂದ ಇದು ನೋಡ್ರಿ ಪಂಜಾಬ್ ಬಿಟ್ಟಾಲ್ ಅಂತ ಹೇಳಿದು. ಪಂಜಾಬ್ ಬಿಟ್ಟಾಲ್. ಅಷ್ಟು ಉದ್ದ ಕಿವಿ ಬರ್ತಾವ, ಬಿಳಿ ಕಣ್ಣು ಬರ್ತಾವ. ಅಂದ ಇದು ಸಾಂಗೋಲಾ ಮೌಳಿ ಅಂತ ಹೇಳಿ. ಯಾವ್ದ್ರ? ಇದು ಸಾಂಗೋಲ ಮೌಳಿ. ಇದು ಸಾಂಗೋಲಾ ಮೌಳಿ ರೀ. ಕಿವಿ ಉದ್ದ ಬರ್ತಾವ, ಕಣ್ಣು ಬೆಳಗ್ ಬರ್ತಾವ. ಆಡಾಡ್ ದೊಡ್ಡ ಸೈಜ್ ಬರ್ತಾವ. ಎಷ್ಟ್ ಮರಿ ಆಗ್ತದ್ರ? ಅದು 2 3 ಆಗ್ತದ. ಅಂದ ಅದು 2 ಆಗ್ತೈತ್ರಿ. ಅದ್ರ ಮಗಳೇ ನೋಡ್ರಿ ಅದು ಕುತ್ತೈತಲ್ಲ. ಅದು 2 ಹಾಕಿದ್ರೆ ಒಂದ್ ಏನೋ ಕಾಯಿಲೆ ಬಂದ್ ಸತ್ತದು. ಒಂದೇ ಉಳ್ದೈತಿ ಈಗ. ಆಮೇಲೆ ಅದು ಚೀನಿ ಕೋಳಿ ಐತಿ. ಚೀನಿ ಕೋಳಿ ಇದು ಕಡಕ್ನಾಥ್ ಕೋಳಿ ಮರಿ ಅವ್ರಿ. ಇದು ನಮ್ಮ ನಾಟಿ ಕೋಳಿ ಐತಿ. ಇದು ಪೈಟ್ರಿ ಕೋಳಿ ಐತಿ. ಇಲ್ಲಿ ಈ ಕಡೆ ಅದಾವ್ರಿ ನಾ ಪೈಟ್ರಿ ಕೋಳಿ. ಇಲ್ಲಿ
ಇಲ್ಲಿ ಒಳಗ ಒಂದು ಅಲ್ಲಿ ಒಳಗ ಐತಿ. ಹಾ ಹಾ ಜರ ಅವ್ ವಿಶೇಷ ಅಂದ್ರೆ ಏನ್ ಸರ್? ಇವು ವಜನ ಬಾಳ ಇರ್ತಾವ್ರಿ. ಹಾ 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 ಬಾಳ ವಜನ ಬರ್ತಾವ್ರಿ ಇದು ಮಾಡಾಕ್ರಿ. ಹಾ ಹಾ ಜರ ಬಾ ಬಾ ಯಾಕ ಬಾ ಬಾ ಬಾ. ಇದು ಪ್ಯಾಟ್ರ್ ಕೋಳಿ ರೀ. ಪ್ಯಾಟ್ರ್ ಕೋಳಿ ರೀ ಜರ. ನೋಡ್ರಿ ಎಷ್ಟು ವಜನ, ಬಹಳ ವಜನ ಇರ್ತೈತಿ. ಹಾ 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 ಬಾ ಬಾ ಸುಮ್ಮ. ಇದು ಇದು ಪ್ಯಾಟ್ರ್ ಹುಂಜರಿ. ಹಾ ಹಾ ಇದು ಕೋಳಿ. ಬಹಳ ವಜ ಇರ್ತಾವ. ಹಾ ಹಾ ಜರ ಅದಕ್ಕ ಏನ್ ಒಳಗ್ ಹೊಡೆದಾಡ್ತಾವಂತ. ಹಾ ಒಂದ್ ಸ್ವಲ್ಪ ಎಲ್ಲ ಅದು ಕಡಿಲಕ್ ಬೆನ್ ಹತ್ತಿ ಅದಲ್ರಿ. ಹಾ 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 ಅದ್ರ ಸಲುವಾಗಿ ಒಳಗ್ ಹಾಕಿರ. ಹೊಸ ಹೊಸ ಬಂದಾವ್ರಿ. ಹಾ ಹಾ ಜರ ನೋಡ್ರಿ ಹಿಂಗೆಲ್ಲಾ ಎಲ್ಲಾ ಜಾತಿ ಅದಾವ ನೋಡ್ರಿ ಕುರಿಗಳು. ಈಗ ಇದು ಇದು ಮೌಳಿ ಕುರಿನೇ ರೀ. ಹಾ ಮೌಳಿ ಕುರಿ. ಹಿಂಗ ಗಿಣಿ ಮೂಗು ಬರ್ತೈತಿ. ಹಾ ಹಾ ಜರ ಹಿಂಗ್ ಬಿಳಿ ಕಣ್ಣು ಬರ್ತೈತಿ. ಹಾ ಈ ತರ ಬಿಳಿ ಕಣ್ಣು ಹಿಂಗ ಮೂಗ ಬರ್ತೈತಿ. ಹಾ 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 ಗಿಣಿ ಮೂಗ್ ಅಂತಾರ. ಇವು ನಮ್ಮ ಜವಾರಿ ಕುರಿ ಇದು. ಹಾ ಹಾ ಜರ ಎಲ್ಲಾ ಟೈಪ್ ಅದ ನೋಡ್ರಿ. ಬರ್ರಿ ಹೋಗೋಣ್ರಿ. ಹಾ ಜರ ಆಮೇಲ ಇಟ್ಟು ದನಗಳದೆಲ್ಲ ತೊಂದು. ಹಾ ಜರ ತಿಪ್ಪಿ ಗೊಬ್ಬರ ಹಿಂಗ್ ತಯಾರು ಮಾಡ್ತೀವಿ. ತಿಪ್ಪಿ ಗೊಬ್ಬರ ಜರ ಇದೆಲ್ಲ ನಮಗ್ ಮೇನ್ ಕ್ರಾಪ್ ಅಂದ್ರೆ ತಿಪ್ಪಿ ಗೊಬ್ಬರ ತಯಾರು ಮಾಡುದು. ಹಾ ಹಾ ಜರ ಈ ತಿಪ್ಪಿ ಗೊಬ್ಬರ ತಯಾರು ಮಾಡೋದ್ರಿಂದ ನಮ್ಮ ಹೊಲಕ್ಕೆ ಇಟ್ಟು ಡಿಮಾಂಡ್ ಬಂದೈತಿ. ಹಾ ಹಾ ಜರ ಒಂದ್ ವರ್ಷಕ್ಕೆ 300 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ಮಾಡ್ತೀವಿ. 300 ಟ್ರ್ಯಾಕ್ಟರ್. ಹಾ ಹಾ ಜರ ಮಾಡಿ ಎಲ್ಲಾ ಹೊಲಗಳು ತಿಪ್ಪಿ ಗೊಬ್ಬರ ಹಾಕ್ತಿವಿ. ಇದು ಈ ವರ್ಷಿಂದ್ರಿ. ಹಾ ಜರ ಅದು ಹೋದ ವರ್ಷಿಂದು 300 ಟ್ರ್ಯಾಕ್ಟರ್ ಪೈಕಿ ಅಷ್ಟೇ ಉಳ್ದೈತಿ. 300 ಟ್ರ್ಯಾಕ್ಟರ್ ಅಷ್ಟೇ ಉಳ್ದೈತ್ರಿ. ಹಾ ಇಟ್ಟು ಉಳ್ದೈತ್ರಿ. ಎಲ್ಲಾ ಹಾಕೋತ್ ಬಂದಿವು. ಹಾ 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 ಇಷ್ಟೇ ಉಳ್ದೈತ್ರಿ. ಆಮೇಲ ಆಂಧ್ರದಿಂದ ಹಾ ಜರ ಕುರಿ ಗೊಬ್ಬರ ತರಿಸ್ತಿವಿ. ಪ್ಯೂರ್ ನೋಡ್ರಿ. ಇಂಥದ್ ಕುರಿ ಗೊಬ್ಬರ ಬರ್ತೈತಿ. ಒಂದ್ ತುಸುನು ಮಣ್ಣ ಏನು ಬರಲ್ಲ. ಹಳ್ಳ ಮಣ್ಣ ಏನು ಬರಲ್ಲ. ಪೂರ್ತಿ ಎಲ್ಲ ಪ್ಯೂರ್ ಗೊಬ್ಬರ ರೀ. ಇಂಥದ್ ಒಂದ್ ವರ್ಷಕ್ಕೆ 10 ಲೋಡ್ ತರಿಸ್ತೀನಿ. 10 ಲೋಡ್ ತನಕ ಹಾಕ್ತಿವಿ. ನೋಡ್ರಿ ಇದು ಹಾಕಲ್ಕಾಗಿ ಇಷ್ಟು ಉಳ್ದೈತಿ ಖಾತ. ಹೋದ ವರ್ಷದಿಂದ ಉಳ್ಕೊಂಡದ್ರಿ. ಈಗ ಅಲ್ಲಿ ತಳಗ್ ನಿಂಬೆ ಇದು ಹಾಕ್ಬೇಕಂದಿದ್ದೆವು. ಸಡು ಆಗಿಲ್ಲ ಒಂದ್ ಕೆಲ್ಸ ನಡ್ದಾವ. ಅಲ್ಲಿ ಹಾಕ್ಬೇಕು. ಆಮೇಲೆ ಎಲ್ಲಾ ನಿಂಬೆ ಅಗಿ ತಯಾರು ಮಾಡ್ತಿದ್ವಿ. ಎಲ್ಲಾ ಈ ನೀವು ನಿಂಬೆ ಅಂಗಿ ತಯಾರು ಮಾಡಿ ಬೇರೆಯವ್ರಿಗೆ ಕೊಡ್ತೀರಿ? ಬೇರೆಯವ್ರು ಇಡೀ ರಾಜ್ಯ ಮತ್ತು ಅಂತರ್ ರಾಜ್ಯದಾಗ ಕೊಡ್ತೇವ್ರಿ. ಬಹಳ ಒಂದು ತಮಿಳ್ನಾಡದಿಂದ ಬರ್ತಾರ, ಕೇರಳದಿಂದ ಬರ್ತಾರ, ಹೈದರಾಬಾದ್ದಿಂದ ಬರ್ತಾರ. ಯಾವ ವೆರೈಟಿ ಕೊಡ್ತೀರ? ಕಾಗಜಿ ನಿಂಬಿ ಕೊಡ್ತೀವಿ. ಕಾಗಜಿ ನಿಂಬಿ ನಮ್ ಕರ್ನಾಟಕದಿಂದ ಮೂಲಿ ಎಲ್ಲಾರು ಇಲ್ಲಿಯವ್ರಿಗೆ ಬಂದಿಲ್ಲ ಅಂತಿಲ್ಲ. ಕಾಗಜಿ ನಿಂಬಿದ್ ಏನ್ ವಿಶೇಷ? ಕಾಗಜಿ ನಿಂಬಿ ಏನ್ ವಿಶೇಷ ಅಂದ್ರ ಅತಿ ಕ್ವಾಲಿಟಿ ನಿಂಬಿ ಜಾತಿ ಒಳಗೆ ಅತಿ ಕ್ವಾಲಿಟಿ ನಿಂಬಿ ಅಂದ್ರ ಕಾಗಜಿ ನಿಂಬಿ. ಹೆಂಗ್ ಇರ್ತದಪ್ಪ ಅಂದ್ರ ಅದು ಸೊಟ್ಟಿ ಎಕ್ದಮ್ ತಿಳು ಇರ್ತೈತಿ. ಕಾಯಿ ಎಕ್ದಮ್ ಗೋಲ್ ಇರ್ತದ. ಇವತ್ ಕಾಯಿ ಕಟ್ ಮಾಡಿ ಹಿಂಗ್ ಗಾಡಿ ಮೇಲೆ ಇಡ್ರಿ. ನೀವು 1 ತಿಂಗಳ ದಿವ್ಸ ಇಡ್ರಿ. ಒಂದು ತೂತ್ ಬಿದ್ದ ಕಾಯಿ ಒಟ್ಟು ಕೆಡಂಗಿಲ್ಲ. ಆದಟ್ಟು ಒಣಕೋತ ಅಲ್ಲೇ ಅಂಟಸೋತೆ ಬರ್ತದ ಹೊತ್ತಾಗಿ ಒಟ್ಟು ಕೆಡಂಗಿಲ್ಲ. ಉಳ್ದ ಯಾವಾಗ ಕಾಯಿ ಇಟ್ರಿ ಎಣದಿಂದ ಕೊಳತು ತೂತ್ ಬಿದ್ದು ಕೆಟ್ಟು ಹೋಗ್ತದ. ಇದು ಕೆಡಂಗಿಲ್ಲ, ಅಂಟಿಸ್ತೈತ್ರಿ ಅಲ್ಲೇ. ಬಹಳ ಕ್ವಾಲಿಟಿ ಕಾಯಿ. ಅದಕ್ಕಾಗಿ ಎಕ್ಸ್ಪೋರ್ಟ್ ಅಂದ್ರೆ ಕಾಗಜಿ ನಿಂಬಿನೇ. ನಾವು ಕಾಗಜಿ ನಿಂಬಿನೇ ವಿಶೇಷವಾಗಿ ಮಾಡಿವು. ಆ ವಿಶೇಷತೆ ನಿಮ್ಗೆ ನಿಂಬಿ ಗಿಡದಾಗ ನಿಂತ ಹೇಳ್ತೀನಿ. ನಾನು ನೋಡಕತ್ತೀವಿ. ಬರ್ರಿ.